ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ವೆನ್ಸ್ಡೇ ಸೀರೀಸ್ ನ ಸೆಕೆಂಡ್ ಸೀಸನ್ ನ 5 ಮತ್ತೆ 6ನೇ ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸೀರೀಸ್ ಅಲ್ಲಿ ಕಾಮಿಡಿ ಕಡಿಮೆ, ಸೀರಿಯಸ್ನೆಸ್ ಜಾಸ್ತಿ ಆಗುತ್ತೆ. ಆಪತ್ತು ಅನ್ನೋದು ಆಡಮ್ಸ್ ಫ್ಯಾಮಿಲಿಯ ಬುಡಕ್ಕೆ ಬಂದಿದೆ. ವೆನ್ಸ್ಡೇ ತನ್ನ ಫ್ರೆಂಡ್ ಈನಿಡ್ ನ ಕಾಪಾಡೋದ್ರ ಜೊತೆಗೆ ತನ್ನ ಫ್ಯಾಮಿಲಿಯನ್ನ ಕೂಡ ಕಾಪಾಡಬೇಕು. ವೆನ್ಸ್ಡೇಯ ತಂದೆ ತಾಯಿನೇ ಇನ್ನೊಂದು ದೊಡ್ಡ ಭಯಾನಕ ಸತ್ಯ ಮುಚ್ಚಿಟ್ಟಿದ್ದಾರೆ. ಅದೆಲ್ಲ ಏನು ಅನ್ನೋದನ್ನ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಮೊದಲನೇ ಸೀಸನ್ ಮತ್ತೆ 2ನೇ ಸೀಸನ್ ನ ಮೊದಲ 4 ಎಪಿಸೋಡ್ಸ್ ನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಆ ವಿಡಿಯೋಸ್ ನ ನೋಡಿ ಸ್ನೇಹಿತರೆ. ಇಲ್ಲ ಅಂದ್ರೆ ಮುಂದಿನ ಕತೆ ಅರ್ಥ ಆಗಲ್ಲ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಸೊ ಮೊದಲ 4 ಎಪಿಸೋಡ್ಸ್ ಅಲ್ಲಿ ನಮಗೆ ಗೊತ್ತಾಗಿದೆ ವೆನ್ಸ್ಡೇನ ಫಾಲೋ ಮಾಡ್ತಿದ್ದು, ಇವಳು ಎಲ್ಲಿಗೆ ಹೋದ್ರು ಫೋಟೋ ತೆಗೆದು ಕಳಿಸೋದು, ಇವಳನ್ನ ಕೊಲ್ಲೋದಾಗಿ ಮೆಸೇಜ್ ಎಲ್ಲ ಕಳಿಸ್ತಾ ಇದ್ದಿದ್ದು ವೆನ್ಸ್ಡೇಯ ಫ್ಯಾನ್ ಆಗ್ನೆಸ್ ಅಂತ. ಆಗ್ನೆಸ್ಗೆ ಅದೃಶ್ಯವಾಗೋ ಶಕ್ತಿ ಇದೆ, ಹಾಗಾಗಿ ವೆನ್ಸ್ಡೇ ಜೊತೆ ಸೇರಿ ಇವಳಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಏನಕ್ಕೆ ಅಂದ್ರೆ ವೆನ್ಸ್ಡೇಗೆ ಈನಿಡ್ ಭವಿಷ್ಯದಲ್ಲಿ ಸಾಯೋ ಹಾಗೆ ವಿಷನ್ ಕಾಣಿಸಿತ್ತು. ಅವಳ ಸಾವಿಗೆ ವೆನ್ಸ್ಡೇನ ಕಾರಣ ಆಗಿರ್ತಾಳೆ ಅಂತ ಗೊತ್ತಾದಾಗ್ಲಿಂದ ಈನಿಡ್ ನ ಕಾಪಾಡೋಕೆ ನೋಡ್ತಿದ್ದಾಳೆ. ಪದೇ ಪದೇ ವಿಷನ್ಸ್ ನ ನೋಡಿ ತನ್ನ ಸೈಕಿಕ್ ಪವರ್ಸ್ ನ ದುರುಪಯೋಗ ಮಾಡ್ಕೊಂಡಿರೋದ್ರಿಂದ ಕಪ್ಪು ಕಣ್ಣೀರು ಬರೋದ್ರ ಜೊತೆಗೆ ಬರ್ತಾ ಬರ್ತಾ ವಿಷನ್ ಕಾಣಿಸ್ದಂಗಾಗಿದೆ ವೆನ್ಸ್ಡೇಗೆ. ವಿಷನ್ ವಾಪಸ್ ಪಡ್ಕೊಳ್ಳೋಕೆ ಗುಡಿ ಆಡಮ್ಸ್ ನ ಬುಕ್ ಅಲ್ಲಿ ಏನಾದ್ರೂ ಉಪಾಯ ಇದೆಯಾ ಅಂತ ನೋಡೋ ಅಷ್ಟರಲ್ಲೇ ಇವಳ ಅಮ್ಮ ಮಾರ್ಟಿಶಿಯಾ ಬುಕ್ ನೇ ಸುಟ್ಟಾಗ್ಬಿಡ್ತಾಳೆ. ಹೀಗೆ ಈನಿಡ್ ಯಾಕೆ ಸಾಯ್ತಾಳೆ ಅಂತ ಹುಡ್ಕೊಂಡು ಹೊರಟಾಗ ಒಂದಾದ್ಮೇಲೆ ಒಂದು ಭಯಾನಕ ಸತ್ಯಗಳು ಹೊರಗೆ ಬರುತ್ತೆ. ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಅಗಸ್ಟಸ್ ಅನ್ನೋ ಡಾಕ್ಟರ್ ಇದ್ರು. ಮೊದಲು ಅವರು ನೆವರ್ ಮೋರ್ ಅಕಾಡೆಮಿಯಲ್ಲಿ ಟೀಚರ್ ಕೂಡ ಆಗಿರ್ತಾರೆ. ಇವರಿಗೆ ಔಟ್ಕಾಸ್ಟ್ ತರ ಸೂಪರ್ ನ್ಯಾಚುರಲ್ ಶಕ್ತಿ ಬೇಕು ಅಂತ ಎಕ್ಸ್ಪೆರಿಮೆಂಟ್ ಮಾಡೋಕೆ ಶುರು ಮಾಡಿ ತಮ್ಮ ಮಗಳನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ಬಳಸ್ಕೊಂಡು ಮಗಳಿಗೆ ಏವಿಯನ್ ಶಕ್ತಿ ಕೊಟ್ಟಿರ್ತಾರೆ. ಏವಿಯನ್ ಅಂದ್ರೆ ಪಕ್ಷಿಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇರೋರು. ಅಗಸ್ಟಸ್ ಅವರ ಮಗಳು ಬೇರೆ ಯಾರು ಅಲ್ಲ, ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ ನ ಅಡ್ಮಿನಿಸ್ಟ್ರೇಟರ್ ಜೂಡಿ. ಅಗಸ್ಟಸ್ ಅವರು ಶುರು ಮಾಡಿದ್ದ ಎಕ್ಸ್ಪೆರಿಮೆಂಟ್ ನ ಜೂಡಿ ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ ನ ಕೆಳಗೆ ಒಂದು ಸೀಕ್ರೆಟ್ ಲ್ಯಾಬ್ ಮಾಡ್ಕೊಂಡು ಮುಂದುವರಿಸ್ತಾ ಇದ್ದಾಳೆ. ತುಂಬಾನೇ ಔಟ್ಕಾಸ್ಟ್ ಗಳನ್ನ ಬಂಧಿಸಿ ಅವರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಟಾರ್ಚರ್ ಕೊಡ್ತಾ ಇರ್ತಾಳೆ. ಅದಕ್ಕೆ ವೆನ್ಸ್ಡೇ ತನ್ನ ಅಂಕಲ್ ಫೆಸ್ಟರ್ ಜೊತೆ ಸೇರಿ ಇಲ್ಲಿ ಬಂದಿಯಾಗಿರೋರ್ನ ಬಿಡಿಸೋಕೆ ಹೋಗಿ ಎಲ್ಲಾ ಮೆಂಟಲ್ ಪೇಷಂಟ್ ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ಬಿಡ್ತಾರೆ. ವೆನ್ಸ್ಡೇ ತಮ್ಮ ಪಕ್ಸ್ಲಿ ನಾಯಿ ತರ ಸಾಕೊಂಡಿದ್ದ ಜಾಂಬಿ ಸ್ಲರ್ಪ್ ಅಗಸ್ಟಸ್ ನ ಸಾಯಿಸೋಕೆ ಬಂದಾಗ ನಮಗೆ ಗೊತ್ತಾಗುತ್ತೆ ಇವರಿಬ್ರು ಹಳೆ ಫ್ರೆಂಡ್ಸ್ ಅಂತ. ಇದೇ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದ ಟೈಲರ್ ಹೈಡ್ ಆಗಿ ತನ್ನ ಕಂಟ್ರೋಲ್ ಮಾಡ್ತಿದ್ದ ಲಾರೆಲ್ ನ ಸಾಯಿಸಿ ನಂತರ ವೆನ್ಸ್ಡೇ ಮೇಲೂ ದಾಳಿ ಮಾಡಿ ತಪ್ಪಿಸ್ಕೊಂಡಿದ್ದ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಸೊ ವೆನ್ಸ್ಡೇ ಹೈಡ್ ಕೈಯಲ್ಲಿ ಓಡಿಸ್ಕೊಂಡಾದ್ಮೇಲೆ ಇವಳನ್ನ ಹಾಸ್ಪಿಟಲ್ಗೆ ಸೇರಿಸಿದರೆ. ತುಂಬಾನೇ ದಿನಗಳಿಂದ ಕೋಮಾದಲ್ಲಿ ಇದ್ದಾಳೆ. ಆದರೆ ಈಗ ಇವಳಿಗೆ ಕೋಮಾ ಅಲ್ಲಿ ಇದ್ದಾಗ ಒಂದು ವಿಷನ್ ಕಾಣಿಸುತ್ತೆ. ವಿಷನ್ ಅಲ್ಲಿ ಇವಳು ಸೀಸನ್ 1 ನ ಕೊನೆಯಲ್ಲಿ ಸಾವನ್ನಪ್ಪಿದ್ದ ಪ್ರಿನ್ಸಿಪಲ್ ವೀಮ್ಸ್ ನ ನೋಡ್ತಾಳೆ. ವೆನ್ಸ್ಡೇಗೆ ಹೊಸ ಸ್ಪಿರಿಟ್ ಗೈಡ್ ಇವರೇ. ಅಂದ್ರೆ ಸೀಸನ್ 1 ನಲ್ಲಿ ನೋಡಿದ ಹಾಗೆ ವೆನ್ಸ್ಡೇಗೆ ಇವಳ ಫ್ಯಾಮಿಲಿಗೆ ಸೇರಿದ ಗುಡಿ ಆಡಮ್ಸ್ ನ ಆತ್ಮ ಇವಳಿಗೆ ಸಹಾಯ ಮಾಡೋಕೆ ಬಂದಿರ್ತಾಳೆ. ಆದ್ರೆ ಜೋಸೆಫ್ ಕ್ರಾಕ್ಸ್ಟೋನ್ ವೆನ್ಸ್ಡೇಗೆ ಚಾಕು ಹಾಕಿದ್ದಾಗ ಇವಳನ್ನ ಹುಷಾರ್ ಮಾಡೋಕೆ ಗುಡಿ ಆಡಮ್ಸ್ ಇವಳ ದೇಹ ಸೇರಿ ಗಾಯ ಎಲ್ಲ ಹುಷಾರ್ ಮಾಡಿದ್ಲು. ಆಮೇಲೆ ಮತ್ತೆ ಗುಡಿ ಕಾಣಿಸ್ಕೊಂಡಿರಲ್ಲ. ಈಗ ಹೊಸ ಸ್ಪಿರಿಟ್ ಗೈಡ್ ಆಗಿ ಪ್ರಿನ್ಸಿಪಲ್ ವೀಮ್ಸ್ ಬಂದಿದ್ದಾರೆ. ಇವ್ರಿಗೂ ಸತ್ ಮೇಲೆ ಗೊತ್ತಾಗಿರೋದು ವೆನ್ಸ್ಡೇ ಆಡಮ್ಸ್ ನ ದೂರದ ಸಂಬಂಧಿತಾವು ಅಂತ. ವೆನ್ಸ್ಡೇಗೆ ಪ್ರಿನ್ಸಿಪಲ್ ವೀಮ್ಸ್ ಬದುಕಿದ್ದಾಗ್ಲೇ ಇಷ್ಟ ಆಗ್ತಿರ್ಲಿಲ್ಲ, ಈಗ ಸತ್ ಮೇಲೂ ಕಾಟ ಕೊಡ್ತಾರಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ. ಆದ್ರೆ ಬೇರೆ ದಾರಿ ಇಲ್ಲ. ಮುಂದೆ ವೆನ್ಸ್ಡೇ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೈಡ್ ಮಾಡೋದೇ ಪ್ರಿನ್ಸಿಪಲ್ ವೀಮ್ಸ್. ಹಾಗಾಗಿ ಮೊದಲು ಇವಳು ಕೋಮಾಯಿಂದ ಎಚ್ಚರಗೊಳ್ಳೋ ಹಾಗೆ ಮಾಡ್ತಾರೆ. ಇನ್ನೊಂದ್ ಕಡೆ ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದ ಜೂಡಿ ಅದೇ ಅಗಸ್ಟಸ್ ಅವರ ಮಗಳು ಮೀಡಿಯಾ ಅವ್ರಿಗೆ ಹೇಳ್ತಿದ್ದಾಳೆ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡಿದ್ದ ಪೇಷಂಟ್ಸ್ ನೆಲ್ಲ ಪೊಲೀಸ್ ಅವರ ಸಹಾಯದಿಂದ ಹಿಡಿದು ಬೇರೆ ಹಾಸ್ಪಿಟಲ್ಸ್ ಗೆ ಕಳಿಸಿದೀವಿ. ಆದ್ರೆ ಇನ್ನ 3 ಜನ ಖತರ್ನಾಕ್ ಪೇಷಂಟ್ಸೇ ಸಿಕ್ಕಿಲ್ಲ. ಅವ್ರು ಯಾರು ಅಂದ್ರೆ ವೆನ್ಸ್ಡೇಯ ಅಂಕಲ್ ಫೆಸ್ಟರ್, ಪಕ್ಸ್ಲಿಯ ಸಾಕುನಾಯಿ ಸ್ಲರ್ಪ್ ಮತ್ತೆ ವೆನ್ಸ್ಡೇಯ ಮಾಜಿ ಲವರ್ ಟೈಲರ್. ಆಮೇಲೆ ಜೂಡಿ ಸೈಲೆಂಟ್ ಆಗಿ ಕಾರ್ ಒಳಗೆ ಬಂದು ಕುತ್ಕೊಂಡು ಇವಳಿಗೋಸ್ಕರ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿ ಪೊಲೀಸ್ ಅವ್ರಿಗೆ ಸೀಕ್ರೆಟ್ ಲ್ಯಾಬ್ ಬಗ್ಗೆ ಅಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಿದ್ದ ವಿಷಯ ಯಾವ್ದು ಗೊತ್ತಾಗಿಲ್ಲ, ಆದಷ್ಟು ಬೇಗ ಎಕ್ಸ್ಪೆರಿಮೆಂಟ್ ಅಲ್ಲಿ ಭಾಗಿಯಾಗಿದ್ದ ಔಟ್ಕಾಸ್ಟ್ ಗಳನ್ನ ಸಾಯಿಸು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಈ ವ್ಯಕ್ತಿ ಎಲ್ಲರನ್ನ ಹುಡುಕಿ ಸಾಯಿಸಿ ಆಲ್ರೆಡಿ ಮಣ್ಣು ಮಾಡಿದ್ದಾನೆ. ಒಬ್ಳು ಮಹಿಳೆ ಮಾತ್ರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಮಹಿಳೆ ಸ್ನೇಹಿತರೆ ಲ್ಯಾಬ್ ಅಲ್ಲಿ ಬಂದಿಯಾಗಿದ್ದಾಗ ತುಂಬಾನೇ ಹೆದರ್ಕೊಂಡಿದ್ಲು ಅಂತ ವೆನ್ಸ್ಡೇನೆ ಹೊರಗೆ ಕರ್ಕೊಂಡ್ ಬಂದು ಕಾಪಾಡಿರ್ತಾಳೆ. ನನಗೆ ಡೌಟ್ ಇತ್ತು, ಈ ಮಹಿಳೆ ಏನಾದ್ರೂ ಮಾರ್ಟಿಶಿಯಾಳ ತಂಗಿ ಒಫಿಲಿಯಾ ಆಗಿರ್ಬೋದಾ ಅಂತ. ಮಾರ್ಟಿಶಿಯಾ ಹೇಳೋ ಪ್ರಕಾರ ಒಫಿಲಿಯಾ ಕೂಡ ವೆನ್ಸ್ಡೇ ತರ ತನ್ನ ಸೈಕಿಕ್ ಪವರ್ಸ್ ನ ಪದೇ ಪದೇ ಉಪಯೋಗಿಸಿ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂಡಾಗ ಮಾರ್ಟಿಶಿಯಾ ಮತ್ತೆ ಒಫಿಲಿಯಾಳ ತಾಯಿ ಹೆಸ್ಟರ್ ಒಫಿಲಿಯಾನ ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ ಗೆ ಕಳಿಸಿರ್ತಾರೆ. ಆದ್ರೆ ಅಲ್ಲಿಂದ ಒಫಿಲಿಯಾ ಎಸ್ಕೇಪ್ ಆಗಿದ್ಲು, ನಂತರ ಎಲ್ಲೋದ್ಲು ಅಂತ ಗೊತ್ತಾಗಿಲ್ಲ. ಈ ವಿಷಯ ಮಾರ್ಟಿಶಿಯಾ ಮೊದಲೇ ಹೇಳಿದ್ದಾಳೆ. ನೋಡೋಣ ಮುಂದೆ ಏನ್ ಕತೆ ಅಂತ. ಹಾಸ್ಪಿಟಲ್ ಇಂದ ವೆನ್ಸ್ಡೇ ವಾಪಸ್ ಹೊರಟಿದ್ದಾಗ ಇದೇ ಸಮಯಕ್ಕೆ ಇವಳ ಬಳಿ ಜೂಡಿ ಬಂದು ಹೇಳ್ತಾಳೆ, ನಿನಗೆ ನನ್ನ ವಿರುದ್ಧ ಯಾವ ಸಾಕ್ಷಿನೂ ಸಿಗಲ್ಲ, ಎಲ್ಲಾ ಸೀಕ್ರೆಟ್ಸ್ ನ ನಾಶ ಮಾಡಿದ್ದೀನಿ ಅಂದಾಗ ಪೇಷಂಟ್ ನಂಬರ್ 1938 ಬಗ್ಗೆ ಕೇಳ್ತಾಳೆ ವೆನ್ಸ್ಡೇ. ಅದೇ ಇವಳೆ ಕಾಪಾಡಿದ್ಲಲ್ಲ ಆ ಮಹಿಳೆನೆ ಪೇಷಂಟ್ ನಂಬರ್ 1938
1938. ಈ ವಿಷಯ ಕೇಳಿ ಗಾಬರಿಯಾಗಿ ಅವಳು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಆಯ್ತು ನಾನೇ ಗೊತ್ತು ಮಾಡ್ಕೊಂತೀನಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾಳೆ ವೆನ್ಸ್ಡೇ. ಇನ್ನ ಹಾಸ್ಪಿಟಲ್ ಇಂದ ಹೊರಗೆ ಹೋಗಿಲ್ಲ, ಮತ್ತೊಂದು ತಲೆನೋವು ಶುರು ಆಯ್ತು. ಟೈಲರ್ ಹಾಸ್ಪಿಟಲ್ ಸಿಬ್ಬಂದಿಯ ರೀತಿ ಬಂದು ವೆನ್ಸ್ಡೇಗೆ ಒಂದು ಕಾರ್ಡ್ ಕೊಟ್ಟು ಎಸ್ಕೇಪ್ ಆಗ್ತಾನೆ. ಇದರಲ್ಲಿ ನೀನು ಮತ್ತೆ ಈನಿಡ್ ಇಬ್ರು ಕೂಡ ಇವತ್ ರಾತ್ರಿನೇ ಸಾಯ್ತೀರಾ ಅಂತ ಬರ್ದಿದ್ದಾನೆ. ನೆವರ್ಮೋರ್ ಅಕಾಡೆಮಿಯಲ್ಲಿ ಯಾರು ಹೋಗದೆ ಇರೋ ಡ್ಯಾಮೇಜ್ ಆಗಿರೋ ರೂಮ್ ಅಲ್ಲಿ ಬಿಯಾಂಕಾ ಮತ್ತೆ ಏಜಾಕ್ಸ್ ಬಿಯಾಂಕಾಳ ತಾಯಿಯನ್ನ ಬಚ್ಚಿಟ್ಟಿದ್ದಾರೆ. ಯಾಕೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ. ಬಿಯಾಂಕಾಳ ಮಲತಂದೆ ಗಿಡಿಯಾನ್ ಬಿಯಾಂಕಾಳ ತಾಯಿಯನ್ನ ಮದುವೆ ಆಗಿ ಮಾರ್ನಿಂಗ್ ಸಾಂಗ್ ಕಲ್ಟ್ ನ ಶುರು ಮಾಡಿರ್ತಾನೆ. ಈ ಕಲ್ಟ್ ಅಲ್ಲಿ ನಾರ್ಮಲ್ ಜನರಿಗೆ ಮತ್ತೆ ಔಟ್ಕಾಸ್ಟ್ ಗಳಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ತಮ್ಮ ಕಲ್ಟ್ ಗೆ ಜನರನ್ನ ಸೇರಿಸ್ಕೊಂಡು ಹಣವನ್ನ ಕೀಳ್ತಾ ಇರ್ತಾರೆ. ಹೇಗೆ ಅಂದ್ರೆ ಬಿಯಾಂಕಾ ಮತ್ತೆ ಅವ್ರ ಅಮ್ಮ ಎಲ್ಲ ಸೈರನ್ ಗಳಲ್ವಾ, ಇವ್ರಿಗೆ ಬೇರೆಯವ್ರನ್ನ ಮ್ಯಾನಿಪುಲೇಟ್ ಮಾಡೋ ಶಕ್ತಿ ಇರುತ್ತೆ. ಇವ್ರು ಏನ್ ಹೇಳ್ತಾರೋ ಅದನ್ನೇ ಬೇರೆಯವರು ಕೇಳ್ತಾರೆ. ಹಾಗಾಗಿ ಗಿಡಿಯಾನ್ ಬಿಯಾಂಕಾಳ ತಾಯಿಯನ್ನ ಈ ರೀತಿ ಜನರಿಂದ ಹಣ ಪಡ್ಕೊಳ್ಳೋ ಕೆಲಸಕ್ಕೆ ಬಳಸ್ಕೊಂಡಿರ್ತಾನೆ. ಈ ವಿಷಯ ಗೊತ್ತಾಗಿ FBI ಅವರು ರೈಡ್ ಮಾಡಿದಾಗ ಬಿಯಾಂಕಾ ಅವ್ರ ಅಮ್ಮ ಮತ್ತೆ ಗಿಡಿಯಾನ್ ಇಬ್ರು ತಗ್ಲಾಕೊಂಡಿರ್ತಾರೆ. ಆದ್ರೆ ಬಿಯಾಂಕಾ ತನ್ನ ಶಕ್ತಿಯಿಂದ FBI ಅವ್ರಿಗೆ ತನ್ನ ತಾಯಿಯ ತಪ್ಪು ಏನೂ ಇಲ್ಲ, ಗಿಡಿಯಾನ್ನ ಮಾತ್ರ ನೀವು ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿರೋದ್ರಿಂದ ಪೊಲೀಸ್ ಅವರು ಗಿಡಿಯಾನ್ನ ಮಾತ್ರ ಹುಡುಕ್ತಾ ಇದ್ದಾರೆ. ಅವನು ತಗ್ಲಾಕೊಳ್ಳೋವರೆಗೂ ತನ್ನ ತಾಯಿಯನ್ನ ಸುರಕ್ಷಿತವಾಗಿ ಇಡೋಕೆ ನೋಡ್ತಿದ್ದಾಳೆ ಬಿಯಾಂಕಾ. ಇವಳಿಗೆ ಏಜಾಕ್ಸ್ ಕೂಡ ಸಹಾಯ ಮಾಡ್ತಿದ್ದಾನೆ. ವೆನ್ಸ್ಡೇ ತನ್ನ ರೂಮ್ಗೆ ಬಂದಾಗ ಈನಿಡ್ ಇವಳನ್ನ ನೋಡಿ ತುಂಬಾನೇ ಖುಷಿ ಆಗಿದ್ದಾಳೆ. ಆದರೆ ಪ್ರಿನ್ಸಿಪಲ್ ವೀಮ್ಸ್ ಇಲ್ಲಿಗೂ ಬಂದಿರೋದನ್ನ ನೋಡಿ ಅವರ ಜೊತೆ ವೆನ್ಸ್ಡೇ ಮಾತಾಡ್ತಿದ್ದಾಳೆ. ಈನಿಡ್ಗೆ ಪ್ರಿನ್ಸಿಪಲ್ ವೀಮ್ಸ್ ಕಾಣಿಸೋದಿಲ್ವಲ್ಲ, ಕೋಮಾಯಿಂದ ಇವಳು ಈಗ ಹೊರಗೆ ಬಂದಿದ್ದಾಳಲ್ಲ, ಅದಕ್ಕೆ ತಲೆ ಸರಿಯಾಗಿ ವರ್ಕ್ ಆಗ್ತಿಲ್ವೇನೋ ಅಂತ ಅನ್ಕೊಂಡು ಸುಮ್ನಾಗ್ತಾಳೆ ಈನಿಡ್. ವೆನ್ಸ್ಡೇ ಟೈಲರ್ ನಮ್ಮನ್ನ ಕೊಲ್ಲೋಕೆ ಬರ್ತಾ ಇದ್ದಾನೆ, ಮೊದಲು ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಕಳ್ಸ್ಕೊ ಅಂತ ಹೇಳಿದಾಗ ಬರ್ಲಿ ಬಿಡು ನಾನು ಅವನ ಜೊತೆ ಫೈಟ್ ಮಾಡ್ತೀನಿ ಅಂದ್ರು. ವೆನ್ಸ್ಡೇ ಕೇಳ್ತಿಲ್ಲ. ಅದಕ್ಕೆ ಕೋಪದಲ್ಲಿ ಈನಿಡ್ ನಿನ್ ಕೈಯಲ್ಲಿ ಮಾತ್ರ ಎಲ್ಲ ಆಗೋದು, ನಾವು ಕೈಲಾಗ್ದವ್ರು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ. ಟೈಲರ್ ಹೈಡ್ ಆಗಿ ನಿನ್ನನ್ನ ಕೊಲ್ಲೋಕೆ ಬಂದಾಗ ನಾನು ವೇರ್ ವುಲ್ಫ್ ಆಗಿ ಕಾಪಾಡ್ಲಿಲ್ಲ ಅಂದಿದ್ರೆ ಸೀದಾ ನರ್ಕಕ್ಕೆ ಹೋಗ್ತಾ ಇದ್ದೆ, ಹಾಗೆ ಹೀಗೆ ಅಂತ ಬೈಕೊಂಡು ಇಲ್ಲಿಂದ ಹೋಗ್ತಾಳೆ. ಪ್ರಿನ್ಸಿಪಲ್ ವೀಮ್ಸ್ ಅವಳಿಗೆ ನಿಜ ಹೇಳ್ಬೇಕು, ಅವಳು ಸಾಯೋ ಟೈಮ್ ಹತ್ರ ಬರ್ತಿದೆ ಅಂತ ಹೇಳು, ಮುಚ್ಚಿಟ್ಟು ನೀನೇ ಎಲ್ಲ ಮೈ ಮೇಲೆ ಹೇಳ್ಕೋಬೇಡ ಅಂದ್ರು. ವೆನ್ಸ್ಡೇ ಇನ್ನಿಡ್ಗೆ ಏನು ಹೇಳೋಕೆ ಒಪ್ಪಲ್ಲ. ಇವತ್ತು ಡೇ ಆಫ್ ದ ಡೆಡ್ ಬೇರೆ ಇದೆ, ಸತ್ತಿರೋರ್ನ ನೆನ್ಪು ಮಾಡ್ಕೊಡೋ ದಿನ. ರಾತ್ರಿ ನೆವರ್ಮೋರ್ ಸ್ಮಶಾನಕ್ಕೆ ಹೋಗೋ ಕಾರ್ಯಕ್ರಮ ಬೇರೆ ಇದೆ, ಆಮೇಲೆ ಊಟದ ವ್ಯವಸ್ಥೆ ಕೂಡ ಇದೆ ಅಂತ ಈಗಿನ ಪ್ರಿನ್ಸಿಪಲ್ ಬ್ಯಾರಿ ಸ್ಟೂಡೆಂಟ್ಸ್ ಗೆ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಂಥ ಜೋಕರ್ನ ಪ್ರಿನ್ಸಿಪಲ್ ಮಾಡೋರಲ್ಲಪ್ಪ ಅಂತ ವೀಮ್ಸ್ ಅನ್ಕೊಂತಾ ಇದ್ದಾರೆ. ಪ್ರಿನ್ಸಿಪಲ್ ಬ್ಯಾರಿ ವೆನ್ಸ್ಡೇನ ನೋಡಿ ಸತ್ತಿರೋರ ದಿನದಂದೇ ಬದುಕಿ ಬಂದಿದ್ಯಾ, ನಿನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಅಂದಾಗ ಇವತ್ ರಾತ್ರಿ ಏನೇನ್ ಪ್ರೋಗ್ರಾಮ್ ಇದೆಯೋ ಎಲ್ಲವನ್ನ ಕ್ಯಾನ್ಸಲ್ ಮಾಡಿ ಟೈಲರ್ ಬಂದು ಸತ್ತಿರೋರ ದಿನದಂದೇ ಎಲ್ಲರನ್ನ ಸಾಯಿಸ್ತಾನೆ ಆಮೇಲೆ ಅಂದ್ರು. ಬ್ಯಾರಿ ಕೇಳ್ತಿಲ್ಲ. ಯಾಕೆ ಅಂದ್ರೆ ಇವರಿಗೆ ಫಂಡ್ ರೈಸಿಂಗ್ ಇವೆಂಟ್ ನ ಚಿಂತೆ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಬಿಯಾಂಕಾಳನ್ನ ಬ್ಲಾಕ್ ಮೇಲ್ ಮಾಡಿ ಮಾರ್ಟಿಶಿಯಾ ತನ್ನ ತಾಯಿ ಹೆಸ್ಟರ್ ಕೈಯಲ್ಲಿ ಸ್ಕೂಲ್ಗೋಸ್ಕರ ತುಂಬಾನೇ ಡೊನೇಷನ್ ಕೊಡ್ಸೋ ಹಾಗೆ ಪ್ರಿನ್ಸಿಪಲ್ ಬ್ಯಾರಿ ಮಾಡಿದ್ರು. ಬಿಯಾಂಕಾ ಬ್ಯಾರಿ ಹೇಳ್ದಂಗೆ ಮಾರ್ಟಿಶಿಯಾಗೆ ತನ್ನ ಶಕ್ತಿಯಿಂದ ಹೆಸ್ಟರ್ ಅವರನ್ನ ಈ ಫಂಡ್ ರೈಸಿಂಗ್ ಇವೆಂಟ್ ಗೆ ಕರೆಯೋಕೆ ಹೇಳಿದ್ರಿಂದ ಮಾರ್ಟಿಶಿಯಾ ತನಿಗೆ ಗೊತ್ತಿಲ್ದಂಗೆ ಫೋನ್ ಮಾಡಿ ಹೆಸ್ಟರ್ಗೆ ಬರೋಕ್ ಹೇಳಿದಳೆ. ಫಂಡ್ ರೈಸಿಂಗ್ ಇವೆಂಟ್ ಗೆ ಹಣವನ್ನ ಡೊನೇಟ್ ಮಾಡೋಕೆ ಬರೋರ್ನ ಇಂಪ್ರೆಸ್ ಮಾಡೋಕೆನೆ ಇರೋ ಬರೋ ಫಂಕ್ಷನ್ ಪ್ರೋಗ್ರಾಮ್ ಎಲ್ಲ ಮಾಡ್ಸೋಕೆ ನೋಡ್ತಿರೋದು ಪ್ರಿನ್ಸಿಪಲ್ ಬ್ಯಾರಿ. ನೆಕ್ಸ್ಟಿನಲ್ಲಿ ಟೈಲರ್ ಅಂಡರ್ ಗ್ರೌಂಡ್ ಚರಂಡಿಯಲ್ಲಿ ಬಚ್ಚಿಡ್ಕೊಂಡಿದ್ದಾನೆ. ಇವನಿಗೆ ತನ್ನ ಸಾವನ್ನಪ್ಪಿರೋ ತಂದೆ ಬಂದು ನಿನ್ನನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ಹೇಗೋ ನಿನ್ ತಾಯಿ ಇಲ್ಲ, ಇರೋ ಒಬ್ಬ ಮಗ ಹಾಗ್ ಬೆಳೆಸ್ಬೇಕು ಹೀಗ್ ಬೆಳೆಸ್ಬೇಕು ಅಂತ ತುಂಬಾನೇ ಕನ್ಸ್ ಕಟ್ಕೊಂಡಿದ್ಲು, ಆದ್ರೆ ನೀನೇನಾಗಿದ್ಯಾ ನೋಡು, ಅದು ಅಲ್ದೆ ನಿನ್ನ ಕಂಟ್ರೋಲ್ ಮಾಡ್ತಿದ್ದ ಲಾರೆಲ್ ನ ಕೂಡ ಸಾಯಿಸಿದ್ಯಾ ಅಂದಾಗ ನನಗೆ ಯಾರು ಬೇಡ, ಒಂಟಿಯಾಗಿರೋಕೆ ಬಿಟ್ಬಿಡಿ ಅಂತ ಕಿರ್ಚಾಡೋಕೆ ಶುರು ಮಾಡಿ ಹೈಡ್ ಆಗಿ ಬದಲಾಗ್ಬಿಡ್ತಾನೆ. ಇದೇ ಸಮಯಕ್ಕೆ ಜೂಡಿ ಕಡೆ ಅವನು ತಪ್ಪಿಸ್ಕೊಂಡಿರೋ ಔಟ್ಕಾಸ್ಟ್ ನೆಲ್ಲ ಕೊಲ್ತಿದ್ದಾನಲ್ಲ ಆ ವ್ಯಕ್ತಿ ಈ ಚರಂಡಿಗೆ ಬಂದಾಗ ಹೈಡ್ ಆಗಿರೋ ಟೈಲರ್ ಇವನ ಮೇಲೆ ದಾಳಿ ಮಾಡಿ ಸಾಯಿಸ್ಬಿಡ್ತಾನೆ. ಈ ಶಬ್ದವನ್ನ ಚರಂಡಿ ಹೊರಗೇನೆ ನಿಂತಿರೋ ಸ್ಲರ್ಪ್ ಕೇಳಿಸ್ಕೊಂತಾನೆ. ಮನುಷ್ಯರನ್ನ ತಿಂದು ತಿಂದು ಸ್ಕಿನ್ಲೆಸ್ ತರ ಇದ್ದವನು ಈಗ ಚರ್ಮ ಎಲ್ಲ ಬೆಳ್ಕೊಂಡು ನಾರ್ಮಲ್ ಮನುಷ್ಯನ ರೀತಿ ಆಗ್ತಾ ಇದ್ದಾನೆ. ಇವನು ಕೂಡ ಚರಂಡಿಗೆ ಬಂದಾಗ ಹೈಡ್ ಇಲ್ಲಿ ಇಲ್ಲ, ಆದ್ರೆ ಸಾವನ್ನಪ್ಪಿರೋ ಆ ವ್ಯಕ್ತಿ ಇದ್ದಾನಲ್ಲ ಇವನ ಮೆದುಳನ್ನ ತಿಂದಾದ್ಮೇಲೆ ಅದೇ ಪೇಷಂಟ್ ನಂಬರ್ 1938 ನ ಫೋಟೋ ನೋಡ್ತಾನೆ. ಈ ಫೋಟೋವನ್ನ ನೋಡ್ತಾ ಯಾಕೋ ಎಮೋಷನಲ್ ಆಗ್ತಿದ್ದಾನೆ ಸ್ಲರ್ಪ್. ಅಂದ್ರೆ ಇವನು ಮತ್ತೆ ಈ ಪೇಷಂಟ್ ನ ನಡುವೆ ಏನೋ ಸಂಬಂಧ ಖಂಡಿತ ಇದೆ. ಸ್ಕೂಲಲ್ಲಿ ವೆನ್ಸ್ಡೇ ಕೆಪ್ರಿ ಮೇಡಮ್ ನ ಆಫೀಸ್ ಹೋಗಿ ಅವರ ಟೇಬಲ್ ಚೆಕ್ ಮಾಡಿದಾಗ ಒಂದು ವಿಷಯ ಗೊತ್ತಾಗಿದೆ. ಏನಂದ್ರೆ ಕೆಪ್ರಿ ಮೇಡಮ್ ಕೂಡ ಈನಿಡ್ ತರ ವೇರ್ ವುಲ್ಫ್ ಆಗಿದ್ದಾರೆ. ಇವರ ಬಾಯ್ ಫ್ರೆಂಡ್ ಹೈಡ್ ಆಗಿದ್ದ. ಆ ಹೈಡ್ ನ ಕಂಟ್ರೋಲ್ ಮಾಡ್ತಿದ್ದು ಒಬ್ಳು ಹುಡುಗಿ ಆಗಿದ್ಲು. ಅವಳು ಕೂಡ ಕೆಪ್ರಿ ಮೇಡಮ್ ನ ಬಾಯ್ ಫ್ರೆಂಡ್ ನ ಪ್ರೀತಿಸ್ತಾ ಇರ್ತಾಳೆ. ಹಾಗಾಗಿ ಹೈಡ್ಗೆ ಕೆಪ್ರಿ ಮೇಡಮ್ ನ ಕೊಲ್ಲೋಕೆ ಹೇಳಿರ್ತಾಳೆ. ಹೇಗೋ ಪುಣ್ಯಕ್ಕೆ ಅವತ್ತೇ ಫುಲ್ ಮೂನ್ ಇತ್ತು. ಫುಲ್ ಮೂನ್ ದಿನ ಮಾತ್ರ ವೇರ್ ವುಲ್ಫ್ ಆಗೋಕೆ ಸಾಧ್ಯ. ಕೆಪ್ರಿ ಮೇಡಮ್ ವೇರ್ ವುಲ್ಫ್ ಆಗಿ ಫೈಟ್ ಮಾಡಿ ಬಚಾವಾಗಿರ್ತಾರೆ. ಈಗಾಗ್ಲೇ ಇಲ್ಲಿಗೆ ಬಂದಿರೋ ಕೆಪ್ರಿ ಮೇಡಮ್ ಹೈಡ್ ಗಳ ಬಗ್ಗೆ ಇನ್ನೊಂದು ವಿಷಯ ವೆನ್ಸ್ಡೇಗೆ ಹೇಳ್ತಾರೆ. ಏನಂದ್ರೆ ಗಂಡು ಹೈಡ್ಗೆ
ಅವರಿಗೆ ಮಾಸ್ಟರ್ ಇಲ್ಲ ಅಂದ್ರೆ ಬದುಕೋದಕ್ಕಾಗಲ್ಲ. ಮೆಂಟಲ್ ಪ್ರಾಬ್ಲಮ್ಸ್, ಫಿಸಿಕಲ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗಿ ಕೊನೆಗೆ ಸತ್ತೇ ಹೋಗ್ತಾರೆ. ಅದೇ ಹೆಣ್ಣು ಹೈಡ್ಗಳು ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಮಾಸ್ಟರ್ ಇಲ್ಲ ಅಂದ್ರು ಅಂದ್ರೆ ತಮ್ಮನ್ನ ಕಂಟ್ರೋಲ್ ಮಾಡೋರು ಇಲ್ಲ ಅಂದ್ರು ತುಂಬಾನೇ ವರ್ಷಗಳು ಬದುಕೋ ಸಾಮರ್ಥ್ಯ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿಂದ ವೆನ್ಸ್ಡೇ ಮಾರ್ಟಿಶಿಯಾ ಮತ್ತೆ ಗಾಮೆಜ್ ಇರೋ ಮನೆಗೆ ಬರ್ತಾಳೆ. ಅಂದ್ರೆ ಪ್ರಿನ್ಸಿಪಲ್ ಬ್ಯಾರಿ ಮಾರ್ಟಿಶಿಯಾಳನ್ನ ಫಂಡ್ ರೈಸಿಂಗ್ ಕಮಿಟಿಯ ಮೆಂಬರ್ ಆಗಿ ಮಾಡಿರೋದ್ರಿಂದ ಈ ಮನೆಯನ್ನ ಅವರಿಗೆ ಕೊಟ್ಟಿರೋದು. ಮೊದಲು ಈ ಮನೆಯಲ್ಲಿ ಲಾರೆಲ್ ವಾಸವಾಗಿದ್ಲು, ಹಾಗಾಗಿ ಅವಳಿಗೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಇಲ್ಲೇ ಇದೆ. ಆ ವಸ್ತುಗಳಲ್ಲಿ ಲಾರೆಲ್ ನ ಬುಕ್ ಕೂಡ ಇದೆ. ಈ ಬುಕ್ ಅಲ್ಲಿ ಅವಳು ತುಂಬಾನೇ ಕೆಮಿಕಲ್ ಫಾರ್ಮುಲಾ ಬರ್ದಿದ್ದಾಳೆ. ಟೈಲರ್ ಒಳಗಿರೋ ಹೈಡ್ ನ ಎಚ್ಚರಗೊಳಿಸೋಕೆ ಗಿಡಗಳಿಂದ ಮಾಡಿರೋ ಒಂದು ಸೀರಮ್ ನ ಇಂಜೆಕ್ಟ್ ಮಾಡಿರ್ತಾಳೆ. ಆ ಕೆಮಿಕಲ್ ಫಾರ್ಮುಲಾ ಏನು ಅಂತ ತಿಳ್ಕೊಂಡು ಮತ್ತೆ ಸೀರಮ್ ನ ಇಂಜೆಕ್ಟ್ ಮಾಡಿ ಟೈಲರ್ ನ ಕಂಟ್ರೋಲ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾಳೆ ವೆನ್ಸ್ಡೇ. ಇದೆಲ್ಲ ಅವತಾರ ಬೇಡ ಅಂತ ಪ್ರಿನ್ಸಿಪಲ್ ವೀಮ್ಸ್ ಹೇಳಿದ್ರು ಕೇಳದೆ ಇದ್ದಾಗ ಸರಿಯಾದ ಸಮಯಕ್ಕೆ ಮಾರ್ಟಿಶಿಯಾ ಬಂದ್ಲು. ವೀಮ್ಸ್ ಕೆಮಿಕಲ್ ಫಾರ್ಮುಲಾ ಇರೋ ಬುಕ್ ನ ಮಾರ್ಟಿಶಿಯಾಳ ಮುಂದಕ್ಕೆ ತಳ್ಬಿಡ್ತಾರೆ. ಮಾರ್ಟಿಶಿಯಾಗೆ ವೀಮ್ಸ್ ಕಾಣಿಸ್ತಿಲ್ಲ, ಆದ್ರೆ ಯಾರೋ ಇಲ್ಲೇ ಇರೋ ಅನುಭವ ಆಗ್ತಿದೆ. ಬುಕ್ ಅಲ್ಲಿ ಏನಿದೆ ಅಂತ ಮಾರ್ಟಿಶಿಯಾ ನೋಡಿದಾಗ ವೆನ್ಸ್ಡೇಯ ಪ್ಲಾನ್ ಏನು ಅಂತ ಗೊತ್ತಾಗಿ ಆ ಹೈಡ್ ಇಂದ ದೂರ ಇರು ಅಂತ ಹೇಳ್ತಾರೆ. ನೀವು ಅಷ್ಟೇ ಇದೆಲ್ಲದರಿಂದ ದೂರ ಇರಿ ಅಂತ ಹೇಳಿ ಹೋಗ್ತಾಳೆ ವೆನ್ಸ್ಡೇ. ಇನ್ನೊಂದ್ ಕಡೆ ವೆನ್ಸ್ಡೇ ಒಬ್ಳು ಕೈಯಲ್ಲಿ ಅಥವಾ ತನ್ನ ಕೈಯಲ್ಲಿ ಟೈಲರ್ ನ ಸೋಲ್ಸೋದು ಕಷ್ಟ, ಬೇರೆಯವರ ಸಹಾಯ ಬೇಕು ಅಂತ ಹೇಳಿ ಥಿಂಗ್ ಹತ್ರ ಬಂದು ಮತ್ತೆ ನಾವು ನೈಟ್ ಶೇಡ್ ಸೊಸೈಟಿ ಅವ್ರನ್ನ ಒಟ್ಟಿಗೆ ಸೇರಿಸಬೇಕು, ಅದಕ್ಕೆ ಎಲ್ಲರೂ ಇಯಾಗೋ ಟವರ್ ಗೆ ಬರೋಕೆ ಮೆಸೇಜ್ ಟೈಪ್ ಮಾಡಿ ಕೊಟ್ಬಾ ಅಂತ ಹೇಳ್ತಾಳೆ. ನೈಟ್ ಶೇಡ್ ಸೊಸೈಟಿ ಅವರು ಸೀಸನ್ 1 ಅಲ್ಲಿ ಜಾಸ್ತಿ ಆಕ್ಟಿವ್ ಇದ್ರು. ಏಜಾಕ್ಸ್, ಬಿಯಾಂಕಾ ಎಲ್ಲ ಈ ಸೊಸೈಟಿಯಲ್ಲಿ ಇದ್ದಾರೆ. ಇವರ ಉದ್ದೇಶ ಔಟ್ಕಾಸ್ಟ್ ಗಳನ್ನ ಕಾಪಾಡೋದು. ಮತ್ತೆ ಇಯಾಗೋ ಟವರ್ ಬೇರೆ ಯಾವ್ದು ಅಲ್ಲ ಸ್ನೇಹಿತರೆ, ಆಗ್ನೆಸ್ ವೆನ್ಸ್ಡೇನ ಇಂಪ್ರೆಸ್ ಮಾಡೋಕೆ ಹೋಗಿ ಈನಿಡ್ ಮತ್ತೆ ಈನಿಡ್ ನ ಹೊಸ ಬಾಯ್ ಫ್ರೆಂಡ್ ಬ್ರೂನೋನ ಕಿಡ್ನಾಪ್ ಮಾಡಿ ಒಂದು ಟವರ್ ಮೇಲೆ ಕಟ್ಟಾಕಿದ್ಲಲ್ಲ, ಅದೇ ಟವರ್ ನ ಹೆಸರು ಇಯಾಗೋ ಅಂತ. ಥಿಂಗ್ ಎಲ್ಲರಿಗೂ ಮೆಸೇಜ್ ಕೊಟ್ಟು ಬರುತ್ತೆ. ಇದನ್ನ ಏಜಾಕ್ಸ್ ಓದಿ ಇಯಾಗೋ ಟವರ್ ಕಡೆ ಹೊರಟಾಗ ಅದೃಶ್ಯವಾಗಿರೋ ಆಗ್ನೆಸ್ಗೂ ಇವರೆಲ್ಲ ಒಟ್ಟಿಗೆ ಸೇರ್ತಿರೋ ವಿಷಯ ಗೊತ್ತಾಯ್ತು. ತಕ್ಷಣ ವೆನ್ಸ್ಡೇ ಹತ್ರ ಬಂದು ನೈಟ್ ಶೇಡ್ ಸೊಸೈಟಿ ಅವರೆಲ್ಲ ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡೋಕೆ ಹೊರಟಿದ್ದಾರೆ ಅಂದಾಗ ಇವಳು ಕೂಡ ಇಯಾಗೋ ಟವರ್ ಗೆ ಬರ್ತಾಳೆ. ಏನಿಡ್ ಎಲ್ಲರಿಗೂ ಹೇಳ್ತಾ ಇದ್ದಾಳೆ, ಇವತ್ತು ಟೈಲರ್ ನಮ್ಮ ಮೇಲೆ ದಾಳಿ ಮಾಡೋಕೆ ಬರ್ತಾ ಇದ್ದಾನೆ, ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಅಂತ. ಆಯ್ತು, ನೀನೇ ಸಾಯೋಕೆ ರೆಡಿ ಆಗಿದ್ರೆ ನಾನೇನ್ ಮಾಡ್ಲಿ, ನನಗೆ ಲಾರೆಲ್ ನ ಬುಕ್ ಓದಿ ಅವನನ್ನ ಕಂಟ್ರೋಲ್ ಮಾಡೋ ದಾರಿ ಸಿಕ್ಕಿದೆ ಅಂತ ಹೇಳ್ತಾಳೆ ವೆನ್ಸ್ಡೇ. ಹಿಂದೆನೆ ವೆನ್ಸ್ಡೇ ಲ್ಯಾಬ್ ಗೆ ಬಂದು ಟೈಲರ್ ನ ಕಂಟ್ರೋಲ್ ಮಾಡೋ ಸೀರಮ್ ನ ರೆಡಿ ಮಾಡ್ಕೋಬೇಕಾದ್ರೆ ಇದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವರ್ಕ್ ಆದ್ರೂ ಲಾರೆಲ್ ನ ಟೈಲರ್ ಸಾಯಿಸ್ದಂಗೆ ನಿನ್ನ ಕೂಡ ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ಇದೆಲ್ಲ ಇಲ್ಲಿಗೆ ನಿಲ್ಸು ಅಂತ ಪ್ರಿನ್ಸಿಪಲ್ ವೀಮ್ಸ್ ಹೇಳ್ತಿದ್ರು. ನೀವೇನಾದ್ರೂ ಹೇಳ್ಕೊಳ್ಳಿ, ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೊರಡ್ತಾಳೆ. ಈ ಕಡೆ ಅಂಡರ್ ಗ್ರೌಂಡ್ ಚರಂಡಿ ಒಳಗೆ ಪೊಲೀಸ್ ಅವ್ರಿಗೆ ಜೂಡಿ ಕಡೆ ಅವನ ಡೆಡ್ ಬಾಡಿ ಸಿಕ್ಕಿದೆ. ಇವನ ತಲೆಯನ್ನ ಸ್ಲರ್ಪ್ ತಿಂದಿದ್ದಾನೆ. ಮತ್ತೆ ಹೈಡ್ ನ ಪರ್ಚಿರೋ ಮಾರ್ಕ್ ನ ನೋಡಿ ಇಬ್ಬರು ಇಲ್ಲೇ ಇದ್ದಾರೆ. ಟೈಲರ್ ನೆವರ್ಮೋರ್ ಅಕಾಡೆಮಿ ಕಡೆ ಹೋದ್ರೆ ಕಷ್ಟ ಅಂತ ಶೆರೀಫ್ ಸ್ಯಾಂಟಿಯಾಗೋ ಎಲ್ಲ ಆಫೀಸರ್ಸ್ ನ ನೆವರ್ಮೋರ್ ಗೆ ಸೆಕ್ಯೂರಿಟಿ ಕೊಡೋಕೆ ಕಳಿಸ್ತಾರೆ. ಅದೇ ಗೋಮೆಸ್ ತಮ್ಮ ಮಗ ತನ್ನ ಮೊದಲ ಸಾಕು ಪ್ರಾಣಿ ಸ್ಲರ್ಪ್ ನ ಕಳ್ಕೊಂಡು ತುಂಬಾನೇ ಬೇಜಾರಾಗಿದ್ದನಲ್ಲ ಅಂತ ಇವನನ್ನ ಕರ್ಕೊಂಡು ಸ್ಲರ್ಪ್ ನ ಹುಡ್ಕಾಡ್ತಾ ಇದ್ದಾರೆ. ಆದ್ರೆ ಸ್ಲರ್ಪ್ ಎಲ್ಲೂ ಸಿಗ್ಲಿಲ್ಲ. ಈ ಊರಲ್ಲಿ ಪಿಲಿಗ್ರಿಮ್ ವರ್ಲ್ಡ್ ಥೀಮ್ ಪಾರ್ಕ್ ಇದೆಯಲ್ಲ, ಅಲ್ಲಿ ತುಂಬಾನೇ ದೊಡ್ಡದಾಗಿ ಡೇ ಆಫ್ ದ ಡೆಡ್ ನ ಆಚರಿಸ್ತಾ ಇದ್ದಾರೆ, ಜಾತ್ರೆನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗಾದ್ರೂ ಹೋಗೋಣ ಅಂತ ಪಕ್ಸ್ಲಿ ಕೇಳಿದಾಗ ಆಯ್ತು ನಿಮ್ಮ ಅಮ್ಮಂಗೆ ಹೇಳ್ಬೇಡ ಅಂತ ಹೇಳಿ ಗೋಮೆಸ್ ಇವನನ್ನ ಪಿಲಿಗ್ರಿಮ್ ವರ್ಲ್ಡ್ ಗೆ ಕರ್ಕೊಂಡ್ ಬರ್ತಾರೆ. ಹಿಂದೆನೆ ಸ್ಲರ್ಪ್ ಕೂಡ ಇಲ್ಲಿಗೆನೆ ಬರ್ತಾ ಇದ್ದಾನೆ. ಇವನು ಹಾಂಟೆಡ್ ಹೌಸ್ ಗೆ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಜಗಳ ಮಾಡ್ಕೊಂಡು ಇವನ ಮೇಲೆನೆ ದಾಳಿ ಮಾಡಿ ತಲೆಯನ್ನ ತಿನ್ನೋಕೆ ಶುರು ಮಾಡಿದಾಗ ಜನ ಹೆದರ್ಕೊಂಡು ಓಡೋಕೆ ಶುರು ಮಾಡ್ತಾರೆ. ಈ ವಿಷಯ ಗೊತ್ತಾಗಿ ನೆವರ್ಮೋರ್ ಅಕಾಡೆಮಿಯ ಗೇಟ್ ಹತ್ರ ಇದ್ದ ಪೊಲೀಸ್ ಅವ್ರಿಗೆ ಶೆರೀಫ್ ಸ್ಯಾಂಟಿಯಾಗೋ ಎಲ್ಲರೂ ಇಲ್ಲಿಂದ ಪಿಲಿಗ್ರಿಮ್ ವರ್ಲ್ಡ್ ಗೆ ಹೊರಡಿ ಅಂತ ಹೇಳ್ತಾರೆ. ಇಲ್ಲೂ ಸ್ವಲ್ಪ ಆಫೀಸರ್ಸ್ ನ ಬಿಟ್ಟು ಹೋಗೋದ್ ಬಿಟ್ಟು ಎಲ್ಲರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಏನ್ ತಲೆನೋ ಏನೋ. ಇವರೆಲ್ಲ ಹೋಗೋದನ್ನೇ ಕಾಯ್ಕೊಂಡಿದ್ದ ಟೈಲರ್ ನೆವರ್ಮೋರ್ ಅಕಾಡೆಮಿಗೆ ಕಾಂಪೌಂಡ್ ಹಾರಿ ಹೋಗ್ತಾನೆ. ಪಿಲಿಗ್ರಿಮ್ ವರ್ಲ್ಡ್ ಅಲ್ಲಿ ಸ್ಲರ್ಪ್ ಹಾಂಟೆಡ್ ಹೌಸ್ ಒಳಗಿದ್ದಾನೆ ಅಂತ ಗೊತ್ತಾಗಿ ಪಕ್ಸ್ಲಿ ಅವನನ್ನ ಕರ್ಕೊಂಡ್ ಬರೋಕೆ ಸ್ಲರ್ಪ್ ಹತ್ರ ಬಂದಾಗ ಪೊಲೀಸ್ ಅವರು ಹಾಂಟೆಡ್ ಹೌಸ್ ಹೊರಗೆ ಬಂದಿದ್ದಾರೆ. ಹಾಗಾಗಿ ಸ್ಲರ್ಪ್ ನನಗೆ ಬದುಕೋಕೆ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ಯಾ, ಈ ಜೀವನ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಬಿಟ್ಟು ಬಿಡು ಅಂದಾಗ ಆಯ್ತು ಅಂತ ಪಕ್ಸ್ಲಿ ವಾಪಸ್ ಬರ್ತಾನೆ. ಏನಾಗಿತ್ತು ಅಂತ ನಿಮಗೆ ನೆನಪಿರ್ಬೋದು ಸ್ನೇಹಿತರೆ, ಏಜಾಕ್ಸ್ ಸ್ಲರ್ಪ್ ನ ಸ್ಟೋರಿನ ಹೇಳಿದ್ದ. ಸ್ಲರ್ಪ್ ಮೊದಲು ತುಂಬಾನೇ ಬುದ್ಧಿವಂತ ಸೈಂಟಿಸ್ಟ್ ಆಗಿರ್ತಾನೆ. ಹೊಸ ಹೊಸ ಮಷಿನ್ ಗಳನ್ನ ತಯಾರಿಸೋದು ಅಂದ್ರೆ ಇವನಿಗೆ ಇಷ್ಟ. ಇವನ ಹಾರ್ಟ್ ವೀಕ್ ಇತ್ತು, ಡಾಕ್ಟರ್ ಬದುಕಲ್ಲ ಅಂದಾಗ ಇವನೇ ತನಿಗೋಸ್ಕರ ಒಂದು ಮೆಕ್ಯಾನಿಕಲ್ ಹಾರ್ಟ್ ನ ಡಿಸೈನ್ ಮಾಡ್ಕೊಂಡು ಆಪರೇಷನ್ ಮಾಡಿಸಿ ಹಾಕ್ಸ್ಕೊಂಡಿದ್ದ. ಆಮೇಲೆ ನೆವರ್ಮೋರ್ ಅಕಾಡೆಮಿಯಲ್ಲಿ ಟೀಚರ್ ಆಗಿ ಬಂದು ಅದೇ ಇಯಾಗೋ ಟವರ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿರ್ತಾನೆ. ಸ್ಕಲ್ಟ್ರಿ ಕೆಳಗೆ ಮಣ್ಣು ಮಾಡಿರ್ತಾರೆ. ಪಕ್ಸ್ಲಿ ಏಜಾಕ್ಸ್ ಹೇಳಿದ ಕತೆ ನಿಜಾನ ಅಂತ ಚೆಕ್ ಮಾಡೋಕೆ ಸಮಾಧಿ ಹತ್ರ ಬಂದು ಕರೆಂಟ್ ಶಾಕ್ ಕೊಟ್ಟಾಗ ಸ್ಲರ್ಪ್ ನ ಮೆಕ್ಯಾನಿಕಲ್ ಹಾರ್ಟ್ ಮತ್ತೆ ಸ್ಟಾರ್ಟ್ ಆಗಿ ಜೀವಂತವಾಗಿ ಎದ್ದು ಬರ್ತಾನೆ. ಸೊ ಈಗ ಸ್ನೇಹಿತರೆ ಸ್ಲರ್ಪ್ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಗೋಮೆಸ್ ಇವನನ್ನ ನೋಡಿ ಶಾಕ್ ಆಗ್ತಾರೆ. ಅಂದ್ರೆ ಇವ್ರಿಗೂ ಇವನು ಪರಿಚಯ ಇದ್ದಾನೆ. ಡಾಕ್ಟರ್ ಅಗಸ್ಟಸ್, ಆ ಪೇಷಂಟ್ ನಂಬರ್ 1938. ಈಗ ಗೋಮೆಸ್, ಇವರೆಲ್ಲರಿಗೂ ಸ್ಲರ್ಪ್ ಗೊತ್ತು. ಹೇಗೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ನಲ್ಲಿ ಮಾರ್ಟಿಶಿಯಾ ತನ್ನ ಮನೆಯಲ್ಲಿ ಇದ್ದಾಗ ಇವಳನ್ನ ಭೇಟಿ ಆಗೋಕೆ ಪೇಷಂಟ್ ನಂಬರ್ 1938 ಬರ್ತಾಳೆ. ಇವಳು ಯಾರು ಅಂತ ಮಾರ್ಟಿಶಿಯಾಗೂ ಗೊತ್ತಾಯ್ತು. ಇವಳು ಬೇರೆ ಯಾರು ಅಲ್ಲ, ಮಾರ್ಟಿಶಿಯಾಳ ತಂಗಿ ಒಫಿಲಿಯಾನು ಅಲ್ಲ, ಟೈಲರ್ ಅವರಮ್ಮ ಫ್ರಾಂಕೋಯ್ಸ್.
ಮಾರ್ಟಿಷಿಯಾ ನೆವರ್ಮೋರ್ ಅಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಫ್ರಾಂಕೋಯಿಸ್ ಕೂಡ ಇವಳ ಜೊತೆನೆ ಓದ್ತಾ ಇದ್ಲು. ಆದ್ರೆ ಮಾರ್ಟಿಷಿಯಾ ಇವಳು ಸಾವನ್ನಪ್ಪಿದ್ದಾಳೆ ಅಂತ ಅನ್ಕೊಂಡಿರ್ತಾಳೆ. ಫ್ರಾಂಕೋಯಿಸ್ ವೆನ್ಸ್ಡೇಯ ಫೋಟೋ ನೋಡಿ ಇವಳೇ ನನ್ನನ್ನ ಕಾಪಾಡಿದ್ದು, ಆದ್ರೆ ಈಗ ನನ್ನ ಮಗ ಟೈಲರ್ ನೆವರ್ಮೋರ್ ಅಕಾಡೆಮಿ ಕಡೆ ಹೊರಟಿದ್ದಾನೆ ಅಂತ ನ್ಯೂಸ್ ನೋಡಿ ಗೊತ್ತಾಯ್ತು ಅಂತ ಮಾರ್ಟಿಷಿಯಾಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ಫ್ರಾಂಕೋಯಿಸ್ ಕ್ಯಾರೆಕ್ಟರ್ ನ ಮಾಡಿರೋರ್ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಅನ್ಸ್ತು ಸ್ನೇಹಿತರೆ. ಆದ್ರೆ ಕಾಂಜೂರಿಂಗ್ ಯೂನಿವರ್ಸ್ ನ ಒಂದೇ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಎಲ್ಲಾ ಮೂವೀಸ್ ನ ನೋಡ್ತಿದ್ದೆ. ಆಗ ಕಾಂಜೂರಿಂಗ್ 2 ಅಲ್ಲಿ ಪೆಗಿಯ ಕ್ಯಾರೆಕ್ಟರ್ ಮಾಡಿರೋದು ಕೂಡ ಇವರೇ ಅಂತ ಗೊತ್ತಾಯ್ತು. ಸೊ ನೆವರ್ಮೋರ್ ಅಕಾಡೆಮಿ ಅವರೆಲ್ಲ ನೆವರ್ಮೋರ್ ಸ್ಮಶಾನಕ್ಕೆ ಹೊರಟಿದ್ದಾರೆ. ಇವರ ನಡುವೆ ಟೈಲರ್ ಕೂಡ ಇರೋದು ನೋಡಿ ಥಿಂಗ್ ವೆನ್ಸ್ಡೇಗೆ ಸಿಗ್ನಲ್ ಕೊಡುತ್ತೆ. ವೆನ್ಸ್ಡೇ ಆಗ್ಲೇ ಎಲ್ಲ ಪ್ಲಾನ್ ಮಾಡಿದಾಳೆ. ಪ್ಲಾನ್ ಪ್ರಕಾರ ಈನಿಡ್ ಟೈಲರ್ ಮುಂದೆ ಬಂದಾಗ ಇವಳನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಯಾರು ಇಲ್ಲದೆ ಇರೋ ಜಾಗಕ್ಕೆ ಈನಿಡ್ ಇವನನ್ನ ಕರ್ಕೊಂಡ್ ಬಂದಾಗ ನೈಟ್ ಶೇಡ್ ಸೊಸೈಟಿ ಅವರೆಲ್ಲ ಇಲ್ಲೇ ಇದ್ದಾರೆ. ಇವರು ಇವನಿಗೆ ಕೋಪ ಬರೋ ಹಾಗೆ ಮಾಡಿದ್ರಿಂದ ಹೈಡ್ ಆಗ್ಬಿಡ್ತಾನೆ ಟೈಲರ್. ಹಿಂದೆಯಿಂದ ವೆನ್ಸ್ಡೇ ಹೈಡ್ ನ ಕುಂಡಿಗೆ ಸೀರಮ್ ಇಂಜೆಕ್ಟ್ ಮಾಡೋಕೆ ಬಂದಾಗ ಹೈಡ್ಗೆ ಗೊತ್ತಾಗಿ ಎಲ್ಲರ ಮೇಲೂ ದಾಳಿ ಮಾಡೋಕೆ ಶುರು ಮಾಡ್ತಾನೆ. ವೆನ್ಸ್ಡೇ ಹೈಡ್ ಜೊತೆ ಎಮೋಷನಲ್ ಆಗಿ ಮಾತಾಡಿ ಇನ್ನೇನ್ ಸೀರಮ್ ನ ಇಂಜೆಕ್ಟ್ ಮಾಡೇ ಬಿಟ್ಲು ಅನ್ಬೇಕಾದ್ರೆ ಇಲ್ಲಿಗೆ ಇನ್ನೊಂದು ಹೈಡ್ ಬರುತ್ತೆ. ಅದೇ ಟೈಲರ್ ಅವ್ರ ಅಮ್ಮ ಕೂಡ ಹೈಡೇ ಅಲ್ವಾ. ಮಾರ್ಟಿಷಿಯಾ ಒಂದು ಡೀಲ್ ಮಾಡ್ಕೊಂಡಿದ್ದಾಳೆ. ವೆನ್ಸ್ಡೇಗೆ ಟೈಲರ್ ಏನು ಮಾಡ್ದಂಗೆ ನೋಡ್ಕೋ, ಆಮೇಲೆ ನಿನ್ನ ಮಗನನ್ನ ಕರ್ಕೊಂಡು ಈ ಟೌನ್ ಇಂದ ಹೊರಗೆ ಹೋದ್ರೆ ನಿನ್ ಬಗ್ಗೆ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ಟಿರೋದ್ರಿಂದ ಫ್ರಾಂಕೋಯಿಸ್ ತನ್ನ ಮಗ ಟೈಲರ್ ನ ಇಲ್ಲಿಂದ ಕರ್ಕೊಂಡು ಹೊಡ್ತಾಳೆ. ನಂತರ ಗೋಮೆಸ್ ಮಾರ್ಟಿಷಿಯಾ ಹತ್ರ ಬಂದು ಪಕ್ಸ್ಲಿಯ ಜಾಂಬಿ ಬೇರೆ ಯಾರು ಅಲ್ಲ ಐಸಾಕ್ ಆಗಿದ್ದಾನೆ ಅಂದಾಗ ಏನು ಆಶ್ಚರ್ಯ ಇಲ್ಲ ಬಿಡು, ಸತ್ತಿರೋರೆಲ್ಲ ಬದುಕಿ ಬರ್ತಾ ಇದ್ದಾರೆ, ಫ್ರಾಂಕೋಯಿಸ್ ಕೂಡ ಜೀವಂತವಾಗಿದ್ದಾಳೆ ಅಂತ ಹೇಳ್ತಾಳೆ ಮಾರ್ಟಿಷಿಯಾ. ಇನ್ನೊಂದ್ ಕಡೆ ಜೂಡಿ ಹತ್ರ ಸ್ಲರ್ಪ್ ಬರ್ತಾನೆ. ಈಗ ನಮಗೆ ಇವನ ನಿಜವಾದ ಹೆಸರು ಐಸಾಕ್ ಅಂತ ಗೊತ್ತಾಗಿರೋದ್ರಿಂದ ಇವನನ್ನ ಐಸಾಕ್ ಅಂತಾನೆ ಕರೆಯೋಣ. ಐಸಾಕ್ಗೆ ಸ್ನೇಹಿತರೆ ಜೂಡಿ ಕೂಡ ಗೊತ್ತು. ನಾನು ನೆನ್ಪಿದ್ದೀನ ಅಂತ ಜೂಡಿಗೆ ಕೇಳ್ಬಿಟ್ಟೆ ಐಸಾಕ್ ಇವಳನ್ನ ಸಾಯಿಸ್ಬಿಡ್ತಾನೆ. ಇದೆಲ್ಲ ಟೆನ್ಷನ್ ನ ನಡುವೆ ಈನಿಡ್ ಮುಂದೆ ಬರ್ತಾ ಇರೋ ಫಂಡ್ ರೈಸಿಂಗ್ ಇವೆಂಟ್ ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ವೇರ್ ವುಲ್ಫ್ ಆಗಿ ಬದಲಾಗ್ತಿದ್ದಾಳೆ. ಇದೇ ಸಮಯಕ್ಕೆ ಇಲ್ಲಿಗೆ ಕೆಪ್ರಿ ಮೇಡಮ್ ಬಂದಾಗ ತಕ್ಷಣ ಕಿಟಕಿ ಹಾರಿ ಎಸ್ಕೇಪ್ ಆಗ್ಬಿಡ್ತಾಳೆ. ಇವಳು ವೇರ್ ವುಲ್ಫ್ ಆಗಿರೋದನ್ನ ನೋಡ್ಬಿಡ್ತಾರೆ ಕೆಪ್ರಿ ಮೇಡಮ್. ಇವ್ರಿಗೆ ಗಾಬರಿ ಆಗಿದ್ದು ಈನಿಡ್ ವೇರ್ ವುಲ್ಫ್ ಆಗಿದ್ದಕ್ಕಲ್ಲ, ಫುಲ್ ಮೂನ್ ಇಲ್ಲ ಅಂದ್ರೂ ಹೇಗೆ ವೇರ್ ವುಲ್ಫ್ ಆದ್ಲು ಅಂತ. ಮುಂದಿನ ದಿನ ಶರೀಫ್ ಸ್ಯಾಂಟಿಯಾಗೋ ವೆನ್ಸ್ಡೇ ಮತ್ತೆ ಇವರ ಅಪ್ಪ ಅಮ್ಮನೆಲ್ಲ ಕರೆದು ನೆನ್ನೆ ಸ್ಮಶಾನದಲ್ಲಿ ಆದ ಘಟನೆ ಬಗ್ಗೆ ವಿಚಾರಿಸೋದ್ರ ಜೊತೆಗೆ ಮೊದಲು ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ನಿಮಗೆ ಬೇಕಾದಂಗೆ ಡಿಸಿಷನ್ ತಗೊಂತಿರಲ್ಲ ಅಂದಾಗ ಲಾಯರ್ ಗೋಮೆಸ್ ಇದಾರಲ್ಲ ನೆವರ್ಮೋರ್ ಅಕಾಡೆಮಿಯಲ್ಲಿ ಇರೋರ್ನ ಸಾಯೋಕೆ ಬಿಟ್ಟು ನಾರ್ಮಲ್ ಮನುಷ್ಯರನ್ನ ಕಾಪಾಡೋಕೆ ಎಲ್ಲಾ ಪೊಲೀಸ್ ಆಫೀಸರ್ಸ್ ದಡಬಡ ಅಂತ ಪಿಲಿಗ್ರಿಮ್ ವರ್ಲ್ಡ್ ಗೆ ಓಡೋದ್ರು ಅಂತ ನ್ಯೂಸ್ ಹೆಡ್ಲೈನ್ಸ್ ಅಲ್ಲಿ ಬಂದ್ರೆ ಚೆನ್ನಾಗಿರಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ. ಪ್ರಿನ್ಸಿಪಲ್ ವಿಮ್ಸ್ ವೆನ್ಸ್ಡೇನ ಕರ್ಕೊಂಡ್ ಬಂದು ಬೈತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್, ಸಕ್ಸಸ್ಫುಲ್ ಆಗಿ 2 ಹೈಡ್ ಗಳನ್ನ ಮೆಂಟಲ್ ಹಾಸ್ಪಿಟಲ್ ಇಂದ ಹೊರಗೆ ಬಿಟ್ಟಿದ್ಯಾ. ಅವರನ್ನ ಪೊಲೀಸರು ನೋಡ್ಕೊಂತಾರೆ. ನೀನು ನಿನ್ನ ತಾಯಿಯ ಜೊತೆ ಸಂಬಂಧ ಸರಿ ಮಾಡ್ಕೋ. ನಿನ್ನ ಸೈಕಿಕ್ ಪವರ್ಸ್ ನಿನ್ನ ಫ್ಯಾಮಿಲಿಯಿಂದ ಸಿಕ್ಕಿರೋದು. ಫ್ಯಾಮಿಲಿ ಜೊತೆಯಲ್ಲಿ ಇದ್ದಾಗ ಮಾತ್ರ ಆ ಶಕ್ತಿ ಜಾಸ್ತಿ ಆಗೋದು. ನೀನು ನಿನ್ನ ತಾಯಿ ಜೊತೆ ಮಾತಾಡಿ ಅವರಿಗೆ ಹತ್ರ ಆಗು ಅಂದಾಗ ಅದು ಆಗದೆ ಇರೋ ವಿಷ ಬಿಡಿ ಅಂತ ಇವಳು ಹೇಳ್ತಾಳೆ. ಇಲ್ಲೇ ಪ್ರೊಫೆಸರ್ ಆರ್ಲಾಫ್ ಇರೋದನ್ನ ನೋಡಿ ಇವ್ರಿಗೆ ಫ್ರಾಂಕೋಯಿಸ್ ಬಗ್ಗೆ ಕೇಳಿದಾಗ ಇವರು ತುಂಬಾನೇ ವಿಷಯಗಳನ್ನ ಹೇಳ್ತಾರೆ. ಫ್ರಾಂಕೋಯಿಸ್ ನ ಸಹೋದರ ಬೇರೆ ಯಾರು ಅಲ್ಲ ಐಸಾಕ್ ಆಗಿದ್ದಾನೆ. ಐಸಾಕ್ ನ ಟೀಚರ್ ಮತ್ತೆ ಮೆಂಟರ್ ಆಗಿದ್ದು ಡಾಕ್ಟರ್ ಅಗಸ್ಟಸ್. ಹಾಗಾಗಿ ಅಗಸ್ಟಸ್ ಅವರ ಮಗಳು ಜೂಡಿ ಕೂಡ ಐಸಾಕ್ ಗೆ ಪರಿಚಯ. ಐಸಾಕ್ ಕೂಡ ಔಟ್ಕಾಸ್ಟ್ ಆಗಿದ್ದ ಡಾವಿಂಚಿ ಆಗಿರ್ತಾನೆ. ಟೆಲಿಕೈನಸಿಸ್ ಪವರ್ಸ್ ಇರುತ್ತೆ. ಅದೇ ವಸ್ತುಗಳನ್ನ ಟಚ್ ಮಾಡದೆ ಮೈಂಡ್ ಇಂದಾನೆ ಮೂವ್ ಮಾಡುವಂತ ಶಕ್ತಿ. ಅವನೇ ಪ್ರೊಫೆಸರ್ ಆರ್ಲಾಫ್ ಗೆ ಲೈಫ್ ಸಪೋರ್ಟ್ ಸಿಸ್ಟಮ್ ನ ಡಿಸೈನ್ ಮಾಡಿ ಕೊಟ್ಟಿರೋದು. ಐಸಾಕ್ ಗೋಸ್ಕರ ಡಾಕ್ಟರ್ ಅಗಸ್ಟಸ್ ಇಯಾಗೋ ಟವರ್ ಮೇಲೆ ದೊಡ್ಡ ಲ್ಯಾಬ್ ನ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಬ್ಲಾಸ್ಟ್ ನ ನಂತರ ಐಸಾಕ್ ಗೆ ಏನಾಯ್ತು ಅಂತ ಯಾರಿಗೂ ಸರಿಯಾಗಿ ಗೊತ್ತಿರಲ್ಲ. ಕೆಲವರು ಹೇಳೋದೇನಂದ್ರೆ ಅವನನ್ನ ಸ್ಕಲ್ಟ್ರಿ ಕೆಳಗೆ ಮಣ್ಣು ಮಾಡಿದ್ದಾರೆ ಅಂತ. ಅದೇ ಸ್ಕಲ್ಟ್ರಿ ಹತ್ರನೇ ಪಕ್ಸ್ಲಿ ಜಾಂಬಿನ ಎಚ್ಚರಗೊಳಿಸಿದ್ದು ಅಲ್ವಾ. ಅವನಿಗೇನಾದ್ರೂ ಗೊತ್ತಾ ಅಂತ ಪಕ್ಸ್ಲಿ ಹತ್ರ ವೆನ್ಸ್ಡೇ ಬಂದಾಗ ಇವನೇ ಐಸಾಕ್ ನ ತಪ್ಪಿಸ್ಕೊಳ್ಳೋಕೆ ಬಿಟ್ಟ ವಿಷಯ ಹೇಳ್ತಾನೆ. ಅವನು ಈ ಫೋಟೋನ ಕೆಳಗೆ ಬೀಳಿಸ್ಕೊಂಡು ಹೋದ ಅಂತ ಫ್ರಾಂಕೋಯಿಸ್ ನ ಫೋಟೋ ಕೊಡ್ತಾನೆ. ಅಂದ್ರೆ ಅವನು ತನ್ನ ಅಕ್ಕ ಫ್ರಾಂಕೋಯಿಸ್ ನ ಹುಡುಕ್ತಾ ಇದ್ದಾನೆ. ನಂತರ ಕೆಪ್ರಿ ಮೇಡಮ್ ಈನಿಡ್ಗೆ ನೆನ್ನೆ ರಾತ್ರಿ ನೀನು ಫುಲ್ ಮೂನ್ ಇಲ್ದೇ ಇದ್ರು ವೇರ್ ವುಲ್ಫ್ ಆಗಿ ಬದಲಾಗೋದನ್ನ ನೋಡ್ದೆ. ಫುಲ್ ಮೂನ್ ಇಲ್ದೇ ಇದ್ರು ವೇರ್ ವುಲ್ಫ್ ಆಗಿದ್ಯಾ ಅಂದ್ರೆ ನೀನು ಆಲ್ಫಾ ಆಗಿದ್ಯಾ. ಆಲ್ಫಾ ವೇರ್ ವುಲ್ಫ್ ತುಂಬಾನೇ ಶಕ್ತಿಶಾಲಿ ಮತ್ತೆ ಒಂಟಿಯಾಗಿ ಬದುಕುತ್ತೆ ಅಂತಿದ್ದಂಗೆ ಏನು ಒಂಟಿಯಾಗಿ ಇರ್ಬೇಕಾ ಅಂತ ಈನಿಡ್ಗೆ ಭಯ ಶುರು ಆಯ್ತು. ನೀನು ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಕಲ್ತ್ಕೋಬೇಕು, ಮ್ಯಾನೇಜ್ ಮಾಡ್ಬೇಕು. ಹೇಗೆ ಅಂತ ನಾನು ಕೂಡ ತಿಳ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ ಕೆಪ್ರಿ ಮೇಡಮ್. ನೆಕ್ಸ್ಟಿನಲ್ಲಿ ವೆನ್ಸ್ಡೇ ತನ್ನ ಅಜ್ಜಿ ಹೆಸ್ಟರ್ ನ ಭೇಟಿ ಆಗೋಕೆ ಬಂದಿದ್ದಾಳೆ. ತನ್ನ ವಿಷನ್ಸ್ ವಾಪಸ್ ಬರೋ ಹಾಗೆ ಏನಾದ್ರೂ ಮಾಡೋಕಾಗುತ್ತಾ ಅಂತ ಕೇಳಿದಾಗ ಪ್ರೊಫೆಸರ್ ರಾಜಲಿನ್ ನ ಬಗ್ಗೆ ಹೇಳ್ತಾರೆ. ಹೆಸ್ಟರ್ ನೆವರ್ಮೋರ್ ಅಕಾಡೆಮಿಯಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ರಾಜಲಿನ್ ಅಲ್ಲಿ ಟೀಚರ್ ಆಗಿರ್ತಾರೆ. ಅವ್ರಿಗೂ ವೆನ್ಸ್ಡೇ ತರಾನೇ ವಿಷನ್ ಕಾಣಿಸ್ತಾ ಇತ್ತು. ಅಷ್ಟೇ ಅಲ್ಲ, ಅವರ ಮನೆಯಲ್ಲಿ ಒಂದು ಸೀಕ್ರೆಟ್ ಚೇಂಬರ್ ಕೂಡ ಇದೆ. ಅಲ್ಲಿ ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ರಾಜಲಿನ್. ಆ ಸೀಕ್ರೆಟ್ ಚೇಂಬರ್ ಎಲ್ಲಿದೆ ಅಂದ್ರೆ ಈಗ ಪ್ರಿನ್ಸಿಪಲ್ ಬ್ಯಾರಿ ಮಾರ್ಟಿಷಿಯಾಗೆ ಇರೋಕೆ ಕೊಟ್ಟಿರೋ ಮನೆಯಲ್ಲಿ. ನೆವರ್ಮೋರ್ ಅಕಾಡೆಮಿಯ ಸ್ಮಶಾನದಲ್ಲಿ ರಾಜಲಿನ್ ಸಮಾಧಿ ಇದೆ. ಸಮಾಧಿಗಲ್ಲಿನ ಮೇಲೆ ಒಂದಷ್ಟು ಲೈನ್ಸ್ ಇದೆ. ಅದನ್ನ ಓದಿದ್ರೆ ತಾತ್ಕಾಲಿಕವಾಗಿ ವೆನ್ಸ್ಡೇಗೆ ವಿಷನ್ ಕಾಣಿಸುತ್ತೆ ಅನ್ನೋ ವಿಚಾರ
ಹೆಸ್ಟರ್ ಹೇಳ್ತಾರೆ. ಇನ್ನೊಂದೇನಂದ್ರೆ ಸ್ನೇಹಿತರೆ, ಎರಡು ರೀತಿಯ ವಿಷನ್ ನೋಡೋರು ಇರ್ತಾರೆ. ವೆನ್ಸ್ಡೇ ಮತ್ತೆ ಹೆಸ್ಟರ್ ಅಂತ ಅವ್ರನ್ನೆಲ್ಲ ರೇವನ್ ಅಂತ ಕರೀತಾರೆ. ಅಂದ್ರೆ ಕೆಟ್ಟ ಘಟನೆಗಳ ಬಗ್ಗೆ ಮಾತ್ರ ಇವರಿಗೆ ವಿಷನ್ ಕಾಣಿಸುತ್ತೆ. ಅದೇ ಮಾರ್ಟಿಷಿಯಾ ಡವ್ ಆಗಿದ್ದಾಳೆ, ಒಳ್ಳೆ ವಿಷಯಗಳ ಬಗ್ಗೆ ಮಾತ್ರ ವಿಷನ್ ಕಾಣಿಸೋದು. ವೆನ್ಸ್ಡೇ ಸ್ಕೂಲ್ಗೆ ವಾಪಸ್ ಬಂದು ರಾತ್ರಿನೇ ಸ್ಮಶಾನಕ್ಕೆ ಹೊರಟಿದ್ದಾಳೆ. ಆದ್ರೆ ರಾತ್ರಿ ಹೊತ್ತು ಸ್ಕೂಲಲ್ಲಿ ಕರ್ಫ್ಯೂ ಹಾಕಿದ್ದಾರೆ. ಅದಕ್ಕೆ ಕರ್ಫ್ಯೂ ಇದ್ದಾಗ ಹೊರಗೆ ಹೋದ್ರೆ ಫಂಡ್ ರೈಸಿಂಗ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಬಿಡಲ್ಲ ಅಂತ ಪ್ರಿನ್ಸಿಪಲ್ ಬ್ಯಾರಿ ಹೇಳಿದ್ದಾರೆ. ಈ ನಿಡ್ಗೆ ಇವೆಂಟ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇದೆ. ವೆನ್ಸ್ಡೇ ಏನಾದ್ರೂ ಹೊರಗೆ ಹೋಗಿರೋದು ಗೊತ್ತಾದ್ರೆ ಈ ನಿಡ್ಗೂ ಕೂಡ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಬಿಡಲ್ಲ. ಇಬ್ರು ಒಂದೇ ರೂಮ್ ಅವ್ರ ಆಗಿರೋದ್ರಿಂದ. ಆದ್ರೆ ವೆನ್ಸ್ಡೇ ಇವಳ ಮಾತಲ್ಲಿ ಕೇಳ್ತಾಳೆ, ಸ್ಮಶಾನಕ್ಕೆ ಹೊರಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಥಿಂಗ್ ಬಂದು ಈ ನಿಡ್ಗೆ ಹೇಳ್ತು, ಕೆಪ್ರಿ ಮೇಡಮ್ ಯಾರಾದ್ರೂ ಹೊರಗೆ ಹೋಗಿದಾರ ಅಂತ ಎಲ್ಲಾ ರೂಮ್ ಚೆಕ್ ಮಾಡ್ತಿದ್ದಾರೆ ಅಂತ. ಈ ನಿಡ್ ಕೋಪದಲ್ಲಿ ಕೆಪ್ರಿ ಮೇಡಮ್ ಬರೋ ಅಷ್ಟ್ರಲ್ಲಿ ವೆನ್ಸ್ಡೇಯ ಜುಟ್ಟನ್ನ ಹಿಡ್ಕೊಂಡು ಎಳ್ಕೊಂಡ್ ಬರ್ತೀನಿ ಅಂತ ಹೊರಡ್ತಾಳೆ. ಅದೇ ಸ್ಮಶಾನದಲ್ಲಿ ವೆನ್ಸ್ಡೇ ರಾಜಲಿನ ಸಮಾಧಿ ಗಲ್ಲಿನ ಮೇಲೆ ಲ್ಯಾಟಿನ್ ಭಾಷೆಯಲ್ಲಿ ಬರ್ದಿರೋ ಸಾಲುಗಳನ್ನ ಓದ್ತಿದ್ದಂಗೆ ಇವಳಿಗೆ ಒಂದು ವಿಷನ್ ಕಾಣಿಸುತ್ತೆ. ವಿಷನ್ ಅಲ್ಲಿ ಇವಳು ಮಾರ್ಟಿಷಿಯಾಳ ಮನೆಯಲ್ಲಿ ಇರೋ ಆ ಸೀಕ್ರೆಟ್ ಚೇಂಬರ್ಗೆ ಬರ್ತಾಳೆ. ಇಲ್ಲಿ ರಾಜಲಿನ ಆತ್ಮ ಇದೆ. ಇಲ್ಲಿ ರಾಜಲಿನ ಕ್ಯಾರೆಕ್ಟರ್ ಮಾಡಿರೋದು ಲೇಡಿ ಗಾಗಾ ಅವರು ಸ್ನೇಹಿತರೆ. ರಾಜಲಿನ್ ಹೇಳ್ತಾರೆ, ನಿನಗೆ ಅಹಂಕಾರ ಜಾಸ್ತಿ ಇದೆ, ಅದಕ್ಕೆ ನೀನ್ ಶಕ್ತಿ ಕಳ್ಕೊಂಡಿದ್ಯಾ. ನಾನೇನೇ ಹೇಳಿದ್ರು ನೀನು ಅಹಂಕಾರ ಬಿಡಲ್ಲ ಅಂತ ಗೊತ್ತು. ನಿನಗೆ ತಾತ್ಕಾಲಿಕವಾಗಿ ನಿನ್ ಶಕ್ತಿ ವಾಪಸ್ ಕೊಡ್ಬೇಕು ಅಂದ್ರೆ ಈ ಉರಿತಾ ಇರೋ ಕ್ಯಾಂಡಲ್ ಮೇಲೆ ಕೈ ಇಡಬೇಕು. ಅಕಸ್ಮಾತ್ ಕೈ ಸುಡ್ತು ಅಂತ ಕೈ ತೆಗೆದ್ರೆ ಇದಕ್ಕೆ ತುಂಬಾನೇ ದೊಡ್ಡ ಬೆಲೆ ಕಟ್ಟಬೇಕಾಗುತ್ತೆ ಅಂದಾಗ ಸ್ವಲ್ಪನೂ ಯೋಚನೆ ಮಾಡದೆ ಕೈ ಇಡ್ತಾಳೆ. ಇನ್ನೇನ್ ವಿಷನ್ ಕಾಣಿಸ್ತು ಅನ್ನೋ ಅಷ್ಟರಲ್ಲಿ ಈ ನಿಡ್ ಬಂದು ಸಮಾಧಿ ಹತ್ರ ಇದ್ದ ಇವಳನ್ನ ಎಚ್ಚರಗೊಳಿಸ್ಬಿಡ್ತಾಳೆ. ವೆನ್ಸ್ಡೇ ಕ್ಯಾಂಡಲ್ ಇಂದ ಕೈ ತೆಗೆದ್ಲು. ಈ ನಿಡ್ ಮತ್ತೆ ವೆನ್ಸ್ಡೇಯ ಆತ್ಮಗಳು ತಮ್ಮ ದೇಹವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತವೆ. ಅಂದ್ರೆ ವೆನ್ಸ್ಡೇಯ ಆತ್ಮ ಈ ನಿಡ್ನ ದೇಹಕ್ಕೆ ಹೋಯ್ತು, ಈ ನಿಡ್ನ ಆತ್ಮ ವೆನ್ಸ್ಡೇಯ ದೇಹಕ್ಕೆ ಬಂತು. ಈಗಿನಿಂದ ಸ್ನೇಹಿತರೆ ಈ ನಿಡ್ನ ನಾವು ವೆನ್ಸ್ಡೇ ಅಂತ ಕರೆಯೋಣ, ವೆನ್ಸ್ಡೇನ ಈ ನಿಡ್ ಅಂತ ಕರೆಯೋಣ. ಈಗ ಪ್ರಜ್ಞೆ ತಪ್ಪಿ ಮುಂದಿನ ದಿನ ಎಚ್ಚರಿಕೆ ಆದಾಗ ಈ ನಿಡ್ ತನ್ನ ದೇಹವನ್ನ ನೋಡಿ ಜೋರಾಗಿ ಕಿರ್ಚಾಡ್ತಾ ಇದ್ದಾಳೆ. ವೆನ್ಸ್ಡೇ ಕೋಪ ಮಾಡ್ಕೊಂಡಿದ್ದಾಳೆ, ಇವಳ ಕಡೆಯಿಂದಾನೇ ಈ ರೀತಿ ಆಗಿದ್ದು ಅಂತ. ಇಬ್ರು ಎಷ್ಟು ಒಳ್ಳೆ ಆಕ್ಟರ್ಸ್ ಅನ್ನೋದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ. ಕ್ಯಾರೆಕ್ಟರ್ ಚೇಂಜ್ ಆಗಿದ್ರು ಕೂಡ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಇಬ್ರು ರೂಮ್ ಇಂದ ಹೊರಗೆ ಬರ್ತಿದ್ದಂಗೆ ಈ ನಿಡ್ನ ಬಿಯಾಂಕಾ ಕರೆದಾಗ ವೆನ್ಸ್ಡೇ ಬರ್ತೀನಿ ಅಂತ ಈ ನಿಡ್ ತರ ಆಡ್ತಿರೋದನ್ನ ನೋಡಿ ಎಲ್ಲರೂ ಶಾಕ್ ಆಗೋಗ್ತಾರೆ. ಇದೇನಪ್ಪ ವೆನ್ಸ್ಡೇಗೆ ಏನಾದ್ರೂ ತಲೆ ಗೇಟ್ ಬಿತ್ತಾ ಇಲ್ಲ ಕೋಮಾದ ಸೈಡ್ ಎಫೆಕ್ಟ್ ಇದೆಲ್ಲ ಅಂತ ಎಲ್ಲರಿಗೂ ವಿಷಯ ಗೊತ್ತಾಗ್ಬಿಡುತ್ತಲ್ಲ ಅಂತ ವೆನ್ಸ್ಡೇ ಈ ನಿಡ್ ವೆನ್ಸ್ಡೇ ತರ ಆಕ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಈ ನಿಡ್ ಕಲರ್ ಆಗಿರೋ ಫುಡ್ ತಗೊಂಡು ತಿನ್ನೋದು ಕುಡಿಯೋದು ಮಾಡ್ತಿರೋದ್ರಿಂದ ಅಲರ್ಜಿ ಶುರು ಆಯ್ತು. ಮುಖ ಎಲ್ಲ ಕೆಂಪುಗಾಗ್ತಾ ಇದೆ. ಕಲರ್ ಅಂದ್ರೆ ಈ ನಿಡ್ಗೆ ಆಗುತ್ತೆ, ಆದ್ರೆ ವೆನ್ಸ್ಡೇಯ ಬಾಡಿಗೆ ಅಲರ್ಜಿ ಅಲ್ವಾ, ಹಾಗಾಗಿ ಇದನ್ನ ಮಾರ್ಟಿಷಿಯಾ ನೋಡಿ ಒಂದು ಕ್ರೀಮ್ ನ ಕೊಡ್ತಾರೆ. ಈ ಕ್ರೀಮ್ ಹಚ್ಕೊಂತಿದ್ದಂಗೆ ರ್ಯಾಷಸ್ ಎಲ್ಲ ಹೋಗುತ್ತೆ. ಏನಿದೆ ಈ ಕ್ರೀಮ್ ಅಲ್ಲಿ ಅಂತ ಈ ನಿಡ್ ಕೇಳಿದಾಗ ಹುಳುಗಳನ್ನ ಮಿಕ್ಸಿಗೆ ಹಾಕಿ ಶವಗಳನ್ನ ಸುಟ್ಟಾಗ ಸಿಗೋ ಬೂದಿಯನ್ನ ಮಿಕ್ಸ್ ಮಾಡಿ ಈ ಕ್ರೀಮ್ ನ ಮಾಡೋದು. ಆಗ ಮುಖದಲ್ಲಿ ಶವದ ರೀತಿ ಹೊಳಪು ಬರುತ್ತೆ. ನನ್ನ ಬ್ಯೂಟಿ ಸೀಕ್ರೆಟ್ ಇದೆ ಅಂತ ಹೇಳ್ತಿದ್ದಂಗೆ ಈ ನಿಡ್ಗೆ ವಾಂತಿ ಬರೋ ಹಾಗಾಗ್ತಿದೆ. ಥ್ಯಾಂಕ್ಸ್ ಮಾಮ್ ಅಂತ ಹೇಳಿ ಈ ನಿಡ್ ಹೊರಟಾಗ, ಏನು ಮಾಮಾ, ನನ್ನ ಯಾವಾಗ್ಲೂ ನೀನು ಮದರ್ ಅಂತ ಕರೆಯೋದಲ್ವಾ ಅಂತ ಮಾರ್ಟಿಷಿಯಾಗೆ ಡೌಟ್ ಬಂತು. ಆದ್ರೆ ಈ ನಿಡ್ ಹೇಗೋ ಮ್ಯಾನೇಜ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇನ್ನೊಂದ್ ಕಡೆ ವೆನ್ಸ್ಡೇ ಮತ್ತೆ ರಾಜಲಿನ ಸಮಾಧಿ ಹತ್ರ ಬಂದಾಗ ಈ ಬಾರಿ ಏನು ವಿಷನ್ ಕಾಣ್ತಿಲ್ಲ. ಪ್ರಿನ್ಸಿಪಲ್ ವೀಮ್ಸ್ ಹೇಳ್ತಾರೆ, ಇದೇ ರೀತಿ ಮೊದಲು ಕೂಡ ಇಬ್ಬರ ಜೊತೆ ಆಗಿತ್ತು, ಅವರು 24 ಗಂಟೆಗಳ ಒಳಗೆ ಸತ್ತೋಗಿದ್ರು. ಕಂಗ್ರಾಚುಲೇಷನ್ಸ್, ನೀನು ವಿಷನ್ ಅಲ್ಲಿ ಈ ನಿಡ್ನ ಸಾವು ನೋಡಿದ್ದೆ, ನಿನ್ ಕಡೆಯಿಂದಾನೆ ಅವಳು ಸಾಯ್ತಾಳೆ ಅಂತ. ಈಗ ಅದು ನಿಜ ಆಗ್ತಿದೆ, ಅವಳ ಜೊತೆ ನೀನು ಸಾಯ್ತಿದ್ಯಾ ಅಷ್ಟೇ ಅಂತ ಹೇಳ್ತಾರೆ. ನೆಕ್ಸ್ಟಿನಲ್ಲಿ ಐಸಾಕ್ ತನ್ನ ಅಕ್ಕ ಫ್ರಾಂಕೋಯ್ಸ್ ನ ಹುಡ್ಕೊಂಡು ಟೈಲರ್ ಇದ್ದ ಮನೆಗೆ ಬರ್ತಾನೆ. ಇಲ್ಲೇ ಮನೆಯ ಮುಂದೆ ಸಣ್ಣ ನಾಯಿ ಮನೆ ಇದೆ. ಹೊರಗಿಂದ ನಾಯಿ ಮನೆ ಅಷ್ಟೇ, ಒಳಗೆ ಮನುಷ್ಯರು ವಾಸವಾಗೋಕೆ ದೊಡ್ಡ ಅಂಡರ್ ಗ್ರೌಂಡ್ ಮನೆನೇ ಇದೆ. ಇದನ್ನ ಟೈಲರ್ ಅವರಪ್ಪ ಟೈಲರ್ ನ ಸುರಕ್ಷಿತವಾಗಿ ಇಡೋದಕ್ಕೆ ಅಂತ ಕಟ್ಟಿದ್ದು. ಇಲ್ಲೇ ಅವರಿಬ್ರು ಇರ್ಬೇಕು ಅಂತ ಐಸಾಕ್ ಒಳಗೆ ಬಂದಾಗ ಇವ್ನು ಅನ್ಕೊಂಡಂಗೆ ಅಮ್ಮ ಮಗ ಇಬ್ರು ಇಲ್ಲೇ ಇದ್ದಾರೆ. ಫ್ರಾಂಕೋಯ್ಸ್ಗೆ ಐಸಾಕ್ ನ ನೋಡಿ ತುಂಬಾನೇ ಖುಷಿ ಆಗಿದೆ. ಇದೇನಪ್ಪ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ಬರೇ ಬರ್ತಾವ್ರಲ್ಲ ಅಂತ ಟೈಲರ್ ಶಾಕ್ ಆಗಿದ್ದಾನೆ. ಫ್ರಾಂಕೋಯ್ಸ್ನ ಆರೋಗ್ಯ ಸರಿ ಇಲ್ಲ, ಕೆಮ್ದಾಗೆಲ್ಲ ಬಾಯಿಂದ ರಕ್ತ ಬರ್ತಾ ಇದೆ. ಯಾಕೆಂದ್ರೆ ಕೆಪ್ರಿ ಮೇಡಮ್ ಹೇಳ್ದಂಗೆ ಹೈಡ್ಗಳು ತಮ್ಮನ್ನ ಕಂಟ್ರೋಲ್ ಮಾಡೋ ಮಾಸ್ಟರ್ ಇಲ್ಲ ಅಂದ್ರೆ ಜಾಸ್ತಿ ದಿನ ಬದುಕಲ್ಲ. ಹೆಣ್ಣು ಹೈಡ್ಗಳು ಗಂಡು ಹೈಡ್ಗಳಿಗಿಂತ ಸ್ಟ್ರಾಂಗ್ ಆಗಿ ಇರ್ತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ವರ್ಷ ಬದುಕ್ತಾರೆ ಅಷ್ಟೇ. ಫ್ರಾಂಕೋಯ್ಸ್ ತುಂಬಾನೇ ವರ್ಷಗಳಿಂದ ಬದುಕಿದ್ದಾಳೆ. ಈಗ ಸ್ಲೋ ಆಗಿ ಸಾವು ಹತ್ರ ಬರ್ತಾ ಇದೆ. ಐಸಾಕ್ ನೆವರ್ಮೋರ್ ಅಕಾಡೆಮಿಯಲ್ಲಿ ಇದ್ದಾಗಲೇ ಒಂದು ಮಿಷಿನ್ ನ ಮಾಡಿದ್ದ ಇವಳ ಒಳಗಿರೋ ಹೈಡ್ ನ ನಾಶ ಮಾಡೋಕೆ. ಆದ್ರೆ ಇದರ ವಿರುದ್ಧ ಇದ್ದ ಡಾಕ್ಟರ್ ಅಗಸ್ಟಸ್ ಇವನ ಮಷಿನ್ ಕಿತ್ಕೊಂಡು ಅದನ್ನ ಚೇಂಜ್ ಮಾಡಿ ಶಕ್ತಿ ಕಿತ್ಕೊಳ್ಳೋದಲ್ಲ, ನಾರ್ಮಲ್ ಮನುಷ್ಯರಿಗೆ ಔಟ್ಕಾಸ್ಟ್ ನ ರೀತಿ ಶಕ್ತಿ ಕೊಡೋ ಹಾಗೆ ಮಾಡಿ ತಮ್ಮ ಮಗಳು ಜೂಡಿಗೆ ಪಕ್ಷಿಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಕೊಟ್ಟಿರ್ತಾರೆ. ಈಗ ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರೋ ಆ ಮಷೀನ್ ನ ಸಹಾಯದಿಂದ ಫ್ರಾಂಕೋಯ್ಸ್ ನ ಕಾಪಾಡಬಹುದು. ಆದ್ರೆ ಅದನ್ನ ರನ್ ಮಾಡೋಕೆ ತುಂಬಾನೇ ದೊಡ್ಡ ಪವರ್ ಸೋರ್ಸ್ ಬೇಕಾಗುತ್ತೆ, ನಾರ್ಮಲ್ ಕರೆಂಟ್ ಇಂದ ವರ್ಕ್ ಆಗಲ್ಲ. ಹಾಗಾಗಿ ನೆವರ್ಮೋರ್ ಅಕಾಡೆಮಿಯಲ್ಲಿ ಇರೋ ಪ್ರೊಫೆಸರ್ ಆರ್ಲಾಫ್ ಅವರ ಲೈಫ್ ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಅದರಲ್ಲಿ ಬ್ಯಾಟರಿ ತರ ತುಂಬಾನೇ ಪವರ್ಫುಲ್ ಆಗಿರೋ ಪವರ್ ಸೋರ್ಸ್ ಇದೆ. ಅದನ್ನ ಎತ್ಕೊಂಡ್ ಬರೋಕೆ ಯೋಚನೆ ಮಾಡ್ತಿದ್ದಾನೆ ಐಸಾಕ್. ಈ ಕಡೆ ಈ ನಿಡ್ನ ದೇಹದಲ್ಲಿ ಇರೋ ವೆನ್ಸ್ಡೇ
ತನ್ನ ತಾಯಿಯ ಮನೆಗೆ ಬಂದು ರಾಸಲಿನ್ ನ ಸೀಕ್ರೆಟ್ ಚೇಂಬರ್ ಎಲ್ಲಿದೆ ಅಂತ ಹುಡ್ಕಾಡ್ದಾಗ ಕೊನೆಗೂ ಆ ಚೇಂಬರ್ಗೆ ಬರ್ತಾಳೆ. ಸೊ ಇಲ್ಲಿ ಒಂದು ಸ್ಟ್ಯಾಚು ಇದೆ, ಇದರ ಒಳಗೆ ರಾಸಲಿನ್ ನ ಆತ್ಮ ಕಾಣಿಸ್ಕೊಂಡು ಹೇಳ್ತಾರೆ, ನಿನಗೆ ನಿನ್ನ ಬಾಡಿ ವಾಪಸ್ ಸಿಗ್ಬೇಕು ಅಂದ್ರೆ ಈ ಬಾಡಿಯ ಒಳಗೆ ಆಳವಾಗಿ ಅಡಗಿರೋ ರಹಸ್ಯವನ್ನ ನೀನು ಹೇಳ್ಕೋಬೇಕು ಅಂತ. ಇದೇ ಸಮಯಕ್ಕೆ ಮಾರ್ಟಿಷಿಯಾ ಬಂದ್ಬಿಡ್ತಾಳೆ, ನಿನ್ನನ್ನ ಇಲ್ಲಿಗೆ ವೆನ್ಸ್ಡೇ ಕಳ್ಸಿರ್ಬೇಕು ಅಲ್ವಾ, ಮೋಸ್ಟ್ಲಿ ತನ್ನ ವಿಷನ್ ವಾಪಸ್ ಪಡ್ಕೊಳ್ಳೋಕೆ ಈ ಕಳ್ಳಾಟ ಆಡ್ತಿರ್ಬೇಕು ಅಂದಾಗ ಜಾಸ್ತಿ ಏನು ಮಾತಾಡ್ದಲೇ ಇಲ್ಲಿಂದ ಹೊಡ್ತಾಳೆ ವೆನ್ಸ್ಡೇ. ಅದೇ ಇನಿಡ್ ವೆನ್ಸ್ಡೇ ಬರ್ದಿದ್ದ ನಾವೆಲ್ ನ ಓದಬೇಕಾದ್ರೆ ಇನಿಡ್ ಇಂದ ಇನ್ಸ್ಪೈರ್ ಆಗಿ ಒಂದು ಕ್ಯಾರೆಕ್ಟರ್ ನ ಬರ್ದಿದ್ದಾಳೆ. ಆದ್ರೆ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಬರ್ದಿರೋದು ನೋಡಿ ಕೋಪದಲ್ಲಿ ವೆನ್ಸ್ಡೇಗೆ ಅವಮಾನ ಮಾಡ್ಬೇಕು ಅಂತ ಕಲರ್ ಬಟ್ಟೆ ಹಾಕೊಂಡು ಎಲ್ಲರ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಿದ್ದಾಳೆ. ಇದೇನ್ ವೆನ್ಸ್ಡೇ ಹೀಗೆಲ್ಲ ಆಡ್ತಿದ್ದಾಳಲ್ಲ ಅಂತ ವಿಡಿಯೋ ಮಾಡ್ಕೊಂಡು ನಗಾಡ್ತಿದ್ದಾರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ. ಇನಿಡ್ ಮರ್ತೋಗಿದ್ಲು ಕಲರ್ ಅಂದ್ರೆ ವೆನ್ಸ್ಡೇಯ ಬಾಡಿಗೆ ಅಲರ್ಜಿ ಅಂತ. ಮತ್ತೆ ಈಗ ಅಲರ್ಜಿ ಶುರು ಆಯ್ತು, ಮೈ ಕೈಯೆಲ್ಲ ಕೆರ್ಕೋಬೇಕಾದ್ರೆ ವೆನ್ಸ್ಡೇ ಬಂದು ಇವಳನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಹೇಗೋ ಮಾರ್ಟಿಷಿಯಾ ಕೊಟ್ಟಿದ್ದ ಕ್ರೀಮ್ ಇರೋದಕ್ಕೆ ಬಚಾವ್. ಇಲ್ಲಿಂದ ವೆನ್ಸ್ಡೇ ಹೊರಟಾಗ ಇನಿಡ್ ನ ಬಾಯ್ ಫ್ರೆಂಡ್ ಬ್ರೂನೋ ಯಾರ ಜೊತೆನೋ ಟ್ಯಾಗಲಾಗ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ. ಫಿಲಿಪೀನ್ಸ್ ಅಲ್ಲಿ ಈ ಭಾಷೆ ಮಾತಾಡೋದು, ಆದ್ರೆ ವೆನ್ಸ್ಡೇಗೆ ಈ ಭಾಷೆ ಕೂಡ ಬರೋದ್ರಿಂದ ಬ್ರೂನೋ ಸರಿಯಾಗಿ ತಗ್ಲಾಕೊಂಡ. ಇವನು ಮಾತಾಡ್ತಾ ಇದ್ದಿದ್ದು ತನ್ನ ಗರ್ಲ್ ಫ್ರೆಂಡ್ ಜೊತೆ. ಆಲ್ರೆಡಿ ಫಿಲಿಪೀನ್ಸ್ ಅಲ್ಲಿ ಗರ್ಲ್ ಫ್ರೆಂಡ್ ಇಟ್ಕೊಂಡು ಇನಿಡ್ ಜೊತೆ ಆಟ ಆಡ್ತಾ ಇದ್ದಾನೆ. ಅದಕ್ಕೆ ವೆನ್ಸ್ಡೇನೆ ಇನಿಡ್ಗೆ ಹೆಲ್ಪ್ ಮಾಡ್ತಾಳೆ ಇವನ ಜೊತೆ ಬ್ರೇಕಪ್ ಮಾಡ್ಕೊಂಡು. ಹೇಗೋ ಇನಿಡ್ ನ ಬಾಡಿ ಇದೆಯಲ್ಲ, ಇನಿಡೇ ತನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಲು ಅನ್ಕೊಂತಾನೆ ಬ್ರೂನೋ. ಇದೆಲ್ಲವನ್ನ ಇಲ್ಲೇ ಅದೃಶ್ಯವಾಗಿರೋ ಆಗ್ನೆಸ್ ನೋಡ್ತಾಳೆ. ಎಲ್ಲಿ ಇರಬಾರ್ದೋ ಅಲ್ಲೇ ಇರ್ತಾಳೆ ಈ ಆಗ್ನೆಸ್. ಇವಳು ಸುಮ್ನೆ ಇಲ್ದಲೆ ಇನಿಡ್ ಹತ್ರ ಬಂದು ವೆನ್ಸ್ಡೇ ಅಂತ ಇನಿಡ್ ನ ಬ್ರೇಕಪ್ ವಿಷಯ ಹೇಳಿ ನಿನ್ ವಿಷನ್ ಪ್ರಕಾರ ಇನಿಡ್ ಸಾಯ್ತಾಳೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಮೊದ್ಲು ಅಂತ ಎಲ್ಲ ಹೇಳೇ ಬಿಡ್ತಾಳೆ. ಇನಿಡ್ಗೆ ಇಂಥ ವಿಷಯ ವೆನ್ಸ್ಡೇ ಮುಚ್ಚಿಟ್ಟಿದಳಲ್ಲ ಅಂತ ತುಂಬಾನೇ ಬೇಜಾರಾಗಿದೆ. ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದಂಗೆ ಇನಿಡ್ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿನ್ ತಲೆ ಕೆಡ್ಸ್ಕೊಂತಾ ಇದ್ಯಾ, ಯಾಕೋ ಈ ನಡುವೆ ತುಂಬಾನೇ ವಿಚಿತ್ರವಾಗಿ ಆಡ್ತಾ ಇದ್ಯಾ, ಸುಮ್ನೆ ಅವಳ ಫ್ರೆಂಡ್ಶಿಪ್ ಕಟ್ ಮಾಡ್ಕೋ ಅಂತಿದ್ದಂಗೆ ಇನಿಡ್ ಇವಳಿಗೆ ಬಾಯ್ಗ್ ಬಂದಂಗೆ ಬೈದು ಕಳಿಸ್ಬಿಡ್ತಾಳೆ. ವೆನ್ಸ್ಡೇ ತನ್ನ ಕೈಯಲ್ಲಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಹೀಗೆ ಬೈದ್ಲಲ್ಲ ಅಂತ ಪ್ರೊಫೆಸರ್ ಆರ್ಲಾಫ್ ಥಿಂಗ್ ನ ರೀತಿ ಕೇವಲ ಬಾಡಿ ಪಾರ್ಟ್ಸ್ ಇರೋರ್ನ ಕರೆದು ಕಷ್ಟ ಸುಖ ಮಾತಾಡೋ ಗ್ರೂಪ್ ನ ಮಾಡಿದ್ದಾರೆ. ಅಲ್ಲಿಗೆ ಇವಳು ಕೂಡ ಬಂದು ಕಷ್ಟ ಎಲ್ಲ ಹೇಳ್ಕೊಂತಾ ಇದ್ದಾಳೆ. ಇವತ್ ರಾತ್ರಿ ಮಾರ್ಟಿಷಿಯಾ ತನ್ನ ಫ್ಯಾಮಿಲಿನ ಒಟ್ಟಿಗೆ ಸೇರ್ಸೋಕೆ ಡಿನ್ನರ್ಗೆ ಕರೆದಿದ್ದಾಳೆ. ಇನಿಡ್ ಊಟಕ್ಕೇನೋ ಕುತ್ಕೊಂಡ್ಲು. ಆದ್ರೆ ಆಡಮ್ಸ್ ಫ್ಯಾಮಿಲಿಯ ಊಟ ಯಾವ ರೀತಿ ಇದೆ ಅಂತ ನಮ್ಗೆ ಮೊದ್ಲೇ ಗೊತ್ತಿದೆ. ಇರೋ ಬರೋ ಪ್ರಾಣಿಗಳು, ಕೊಳ್ತೋಗಿರೋ ಇಲಿಗಳು, ಹುಳುಗಳು ಏನೇ ಸಿಕ್ಕಿದ್ರು ಅದನ್ನ ತಿಂತಾರೆ. ಈಗ ದಾರಿಯಲ್ಲಿ ಬರ್ಬೇಕಾದ್ರೆ ಲರ್ಚ್ ಒಂದು ಪ್ರಾಣಿ ಮೇಲೆ ಕಾರ ತುಸ್ಬಿಟ್ಟಿದ್ದಾನೆ, ಅದನ್ನ ಎತ್ಕೊಂಡ್ ಬಂದು ಅಡುಗೆ ಮಾಡಿ ಊಟಕ್ಕೆ ಇಟ್ಟಿದ್ದಾರೆ. ಈಗ ಮಾರ್ಟಿಷಿಯಾ ಇನಿಡ್ ನ ಯಾಕೆ ನೀನು ಆ ಸೀಕ್ರೆಟ್ ಚೇಂಬರ್ಗೆ ಕಳ್ಸಿದ್ದೆ, ನಿನ್ನ ನಡವಳಿಕೆ ಯಾಕೋ ಬದಲಾಗ್ತಿದೆ, ವಿಷನ್ ಬೇಕು ಅಂತ ಯೋಚನೆ ಮಾಡಿ ತಲೆ ಕೆಟ್ಟಿದೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಮತ್ತೆ ಇಲ್ಲಿ ಯಾರೋ ಇರೋ ಹಾಗೆ ಅನುಭವ ಆಗ್ತಿದೆ ಮಾರ್ಟಿಷಿಯಾಗೆ. ಯಾರಿಲ್ಲಿದಿರೋ ಅವರು ಕಾಣಿಸ್ಕೊಂಡ್ರೆ ಸರಿ ಅಂದಾಗ ಈಗ ಪ್ರಿನ್ಸಿಪಲ್ ವೀಮ್ಸ್ ಇವಳಿಗೆ ಕಾಣಿಸ್ಕೊಂಡು ನಾನು ವೆನ್ಸ್ಡೇಯ ಹೊಸ ಸ್ಪಿರಿಟ್ ಗೈಡ್ ಅಂತ ಹೇಳಿದಾಗ, ಏನು ನೀನು ಹೊಸ ಗೈಡಾ, ಆದ್ರೆ ವೆನ್ಸ್ಡೇಗೆ ಯಾಕೆ ನೀನ್ ಕಾಣ್ತಿಲ್ಲ ಅಂತ ಕೇಳಿದಾಗ ಇವಳು ವೆನ್ಸ್ಡೇ ಆಗಿದ್ರೆ ತಾನೇ ಕಾಣಕ್ಕೆ, ಇನಿಡ್ ಮತ್ತೆ ವೆನ್ಸ್ಡೇ ಇಬ್ಬರ ಆತ್ಮ ಎಕ್ಸ್ಚೇಂಜ್ ಆಗಿದೆ, ಬೆಳಗ್ಗೆವರೆಗೂ ಅಷ್ಟೇ ಇವರಿಗೆ ಸಮಯ ಇರೋದು, ಬಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಾಣ ಕಳ್ಕೊಂತಾರೆ ಅಂತ ವೀಮ್ಸ್ ಹೇಳಿದಾಗ ತಕ್ಷಣ ಇನಿಡ್ ಇಲ್ಲಿಂದ ಹೊರಡ್ತಾಳೆ. ಇನ್ನೊಂದ್ ಕಡೆ ಐಸಾಕ್ ಯಾರಿಗೂ ಕಾಣ್ದಂಗೆ ನೆವರ್ಮೋರ್ ಅಕಾಡೆಮಿಗೆ ಬಂದು ಪ್ರೊಫೆಸರ್ ಆರ್ಲಾಫ್ ಅವರ ಲೈಫ್ ಸಪೋರ್ಟ್ ಸಿಸ್ಟಮ್ ಇಂದ ಪವರ್ ಸೋರ್ಸ್ ನ ತೆಕ್ಕೊಂತಾನೆ. ಇದರಿಂದ ಆರ್ಲಾಫ್ಗೆ ಉಸಿರಾಡೋಕ್ ಆಗ್ತಿಲ್ಲ, ಇನ್ನೇನ್ ಪ್ರಾಣ ಹೋಗುತ್ತೆ ಅನ್ನೋಷ್ಟ್ರಲ್ಲಿ ಇವರ ತಲೆಯನ್ನ ತಿನ್ಕೊಂಡು ಸಾಯಿಸ್ಬಿಡ್ತಾನೆ. ಇದನ್ನ ಯಾರ್ ನೋಡಿರ್ಬೋದು ಹೇಳಿ, ಹೌದು, ಅದೃಶ್ಯವಾಗಿರೋ ಆಗ್ನೆಸ್. ಐಸಾಕ್ ಪವರ್ ಸೋರ್ಸ್ ತಗೊಂಡ್ ಬಂದು ಕಾರಲ್ಲಿ ಕುತ್ಕೊಂತಾನೆ. ಜೂಡಿಯ ಕಾರಲ್ಲೇ ಇವರೆಲ್ಲ ಓಡಾಡ್ತಿದ್ದಾರೆ. ಇವರು ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ಗೆ ಹೊರಡ್ತಾರೆ. ಡಿಕ್ಕಿ ಒಳಗೆ ಜೂಡಿಯ ಡೆಡ್ ಬಾಡಿ ಇದೆ. ಇಲ್ಲೇ ಆಗ್ನೆಸ್ ಕೂಡ ಬಚ್ಚಿಡ್ಕೊಂಡು ಇವರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದಾಳೆ. ಈ ಕಡೆ ಇನಿಡ್ ವೆನ್ಸ್ಡೇನ ಕರ್ಕೊಂಡ್ ಬರೋಕೆ ಲೂಪಿನ್ ಕೇಜಸ್ಗೆ ಬರ್ತಾಳೆ. ಯಾಕಂದ್ರೆ ಕೆಪ್ರಿ ಮೇಡಮ್ ಇವಳನ್ನ ಇನಿಡ್ ಅನ್ಕೊಂಡು ಈ ಕೇಜ್ ಅಲ್ಲಿ ಇಟ್ಟಿದ್ದಾರೆ. ವೇರ್ ವುಲ್ಫ್ಗೆ ಅಂತಾನೆ ಈ ಕೇಜ್ ನ ಮಾಡಿರೋದು. ರಾತ್ರಿಯಿಂದ ಬೆಳಗ್ಗೆವರೆಗೂ ಇಲ್ಲೇ ಇರಬೇಕು, ಅಕಸ್ಮಾತ್ ವೇರ್ ವುಲ್ಫ್ ಆಗಿ ಬೇರೆಯವರ ಮೇಲೆ ದಾಳಿ ಮಾಡಿದ್ರೆ ಕಷ್ಟ ಅಂತ. ವೆನ್ಸ್ಡೇನ ಇನಿಡ್ ಕೇಜ್ ಇಂದ ಹೊರಗೆ ಬಿಡ್ತಿದ್ದಂಗೆ ಆಗ್ನೆಸ್ ಫೋನ್ ಮಾಡಿ ನಾನು ಐಸಾಕ್ ಟೈಲರ್ ಮತ್ತೆ ಫ್ರಾಂಕೋಯ್ಸ್ ಇರೋ ಕಾರಲ್ಲಿ ಇದ್ದೀನಿ ಅಂತ ಲೊಕೇಶನ್ ಶೇರ್ ಮಾಡ್ತಾಳೆ. ಲೊಕೇಶನ್ ನ ನೋಡಿ ಅವರು ವಿಲೋ ಹಿಲ್ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಅಂತ ವೆನ್ಸ್ಡೇಗೆ ಗೊತ್ತಾಯ್ತು. ಅದಕ್ಕೆ ಮೊದಲು ಅಲ್ಲಿಗೆ ಹೊಡ್ತಾರೆ, ಆಮೇಲೆ ಆತ್ಮ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಅಂತ. ಐಸಾಕ್ ಟೈಲರ್ ಮತ್ತೆ ಫ್ರಾಂಕೋಯ್ಸ್ ಹಾಸ್ಪಿಟಲ್ ಕೆಳಗಿರೋ ಲ್ಯಾಬ್ಗೆ ಬಂದು ಪವರ್ ಸೋರ್ಸ್ ನ ಮೆಷಿನ್ ಗೆ ಹಾಕಿ ಮೊದಲು ಫ್ರಾಂಕೋಯ್ಸ್ ಅಲ್ಲಿ ಇರೋ ಹೈಡ್ ನ ನಾಶ ಮಾಡಿ ಇವಳನ್ನ ಕಾಪಾಡೋಕೆ ಟೇಬಲ್ ಮೇಲೆ ಮಲಗಿಸ್ತಾನೆ. ನಂತರ ಐಸಾಕ್ ಮಷಿನ್ ನ ಆನ್ ಮಾಡ್ಬೇಕಾದ್ರೆ ಅದೃಶ್ಯವಾಗಿರೋ ಆಗ್ನೆಸ್ ನ ಟೈಲರ್ ಹಿಡ್ಕೊಂಡ್ ಬಿಡ್ತಾನೆ, ಮತ್ತೆ ಸೆಲ್ ಒಳಗೆ ಕೂಡ ಹಾಕ್ತಾ. ಸರಿಯಾದ ಸಮಯಕ್ಕೆ ಬಂದ ವೆನ್ಸ್ಡೇ ಮತ್ತೆ ಇನಿಡ್ ಇವರ ಮೇಲೆ ದಾಳಿ ಮಾಡಿ ಮೊದಲು ಆಗ್ನೆಸ್ ನ ಕಾಪಾಡ್ತಾರೆ. ಟೈಲರ್ಗೆ ವೆನ್ಸ್ಡೇ ಒಂದು ಕಿಕ್ ಕೊಡ್ತಾಳೆ ಅಷ್ಟೇ, ಹಾರೋಗಿ ದೂರ ಬೀಳ್ತಾನೆ ಟೈಲರ್. ವೆನ್ಸ್ಡೇಗೆ ಇಷ್ಟೊಂದು ಶಕ್ತಿ ಇಲ್ಲ, ಆದ್ರೆ ವೇರ್ ವುಲ್ಫ್ ಆಗಿರೋ ಇನಿಡ್ ನ ದೇಹಕ್ಕೆ
ಶಕ್ತಿ ಇದೆಯಲ್ಲ, ವೆನ್ಸ್ಡೇಗೆ ಕೋಪ ಬರ್ತಿದ್ದಂಗೆ ವೇರ್ವುಲ್ಫ್ ಆಗಿ ಬದಲಾಗ್ತಿದ್ದಾಳೆ. ಅದಕ್ಕೆ ಬೇಗ ಹೋಗಿ ಸೆಲ್ ನ ಡೋರ್ ಮುಚ್ಚಿಬಿಡ್ತಾನೆ ಟೈಲರ್. ಇದರಿಂದ ಏನು ಪ್ರಯೋಜನ ಆಗಲ್ಲ. ವೇರ್ವುಲ್ಫ್ ಆಗಿರೋ ವೆನ್ಸ್ಡೇ ತುಂಬಾನೇ ಶಕ್ತಿಶಾಲಿ ಆಗಿರೋದ್ರಿಂದ ಡೋರ್ನೇ ಹೊಡೆದಾಕೊಂಡ್ ಬಂದು ಟೈಲರ್ ಮೇಲೆ ದಾಳಿ ಮಾಡ್ತಿದ್ದಾಳೆ. ಆಗ್ನೆಸ್ ಮಷಿನ್ ನ ಪವರ್ ಜಾಸ್ತಿ ಮಾಡ್ಬಿಡ್ತಾಳೆ. ಹಾಗಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮೆಷಿನ್ ಹಾಳಾಗ್ತಿದೆ. ನಮ್ ಕೆಲ್ಸ ಆಯ್ತು ಬಾ ವೆನ್ಸ್ಡೇ ಅಂತ ಏನಿಡ್ ಕೂಗಾಡ್ದಾಗ ಆಗ್ನೆಸ್ಗೆ ಗೊತ್ತಾಯ್ತು, ಓ ಇವರ ಆತ್ಮಗಳು ಎಕ್ಸ್ಚೇಂಜ್ ಆಗಿದ್ದಾವೆ ಅಂತ. ತಕ್ಷಣ ಇವರು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಐಸಾಕ್ ಫ್ರಾಂಕಾಯ್ಸ್ ನ ಕಾಪಾಡಿ ಟೈಲರ್ ಜೊತೆ ಇಲ್ಲಿಂದ ಹೊರಡ್ತಾನೆ. ಆಗ್ನೆಸ್ ವೆನ್ಸ್ಡೇ ಬೈದ್ಬಿಟ್ಲು ಅಂತ ಬೇಜಾರಾಗಿದ್ಲು. ಆದ್ರೆ ಬೈದಿದ್ದು ಈನಿಡ್ ಅಂತ ಗೊತ್ತಾಗಿ ತುಂಬಾನೇ ಖುಷಿಯಾಗಿದ್ದಾಳೆ. ಆದ್ರೆ ಬೆಳಗಾಗ್ತಿರೋದ್ರಿಂದ ಬೇಗ ರಾಸಲಿನ್ ನ ಸಮಾಧಿ ಹತ್ರ ಹೋಗಿ ರಾಸಲಿನ್ ಹೇಳ್ದಂಗೆ ಇವರಲ್ಲಿ ಆಳವಾಗಿ ಅಡಗಿರೋ ರಹಸ್ಯವನ್ನ ಹೇಳ್ಕೋಬೇಕು. ಅದಕ್ಕೆ ಇಷ್ಟೊತ್ತು ಇವರು ಬೇರೆ ಬಾಡಿಯಲ್ಲಿ ಇದ್ದು ಈ ಬಾಡಿಯಲ್ಲಿ ಇರೋ ಶಕ್ತಿಯನ್ನ ಕಂಡಿಡ್ಕೊಂಡಿರೋದ್ರಿಂದ ಈನಿಡ್ ಕೂಡ ಸ್ಟ್ರಾಂಗ್ ಇದ್ದಾಳೆ ಅಂತ ವೆನ್ಸ್ಡೇಗೆ ಗೊತ್ತಾಯ್ತು. ವೆನ್ಸ್ಡೇ ಅಲ್ಲಿ ಯಾವ ರೀತಿ ಎಮೋಷನ್ಸ್ ಇದೆ ಅಂತ ಈನಿಡ್ ಹೇಳ್ತಾಳೆ. ಈಗ ಕೊನೆಗೂ ಇವರ ಆತ್ಮಗಳು ತಮ್ಮ ತಮ್ಮ ಬಾಡಿಗೆ ಹೋಗುತ್ತೆ. ಈನಿಡ್ ಅಂತೂ ತನ್ನ ಕಲರ್ ಬಾಡಿ ವಾಪಸ್ ಸಿಕ್ತು ಅಂತ ಸ್ಕೂಲ್ಗೆ ಹೊರಡ್ತಾಳೆ. ಆದ್ರೆ ಪ್ರಿನ್ಸಿಪಲ್ ವಿಮ್ಸ್ ಬಂದು ಮೊದ್ಲು ನಿನ್ ಜಾತಕ ಯಾರಿಗಾದ್ರೂ ತೋರಿಸ್ಬೇಕು, ನಿನ್ ಹಣೆ ಬರಹನೆ ಸರಿ ಇಲ್ಲ ಅನ್ಸುತ್ತೆ, ನಿನ್ ವಿಷನ್ ಅಲ್ಲಿ ಈನಿಡ್ ಸಾಯ್ತಾಳೆ ಅಂತ ಮುನ್ಸೂಚನೆ ಸಿಕ್ಕಿತ್ತಲ್ವಾ, ಈಗ ಅದು ಕೂಡ ಚೇಂಜ್ ಆಗಿದೆ. ಆಡಮ್ಸ್ ಫ್ಯಾಮಿಲಿ ಅವ್ರು ಯಾರೋ ಸಾಯ್ತಾರೆ ಅಂತ ಹೊಡೆದೋಗಿರೋ ಸಮಾಧಿಗಳನ್ನ ತೋರಿಸ್ತಾರೆ ವಿಮ್ಸ್. ಹೆಸರು ಇರೋ ಜಾಗದಲ್ಲೇ ಇದು ಹೊಡೆದೋಗಿರೋದ್ರಿಂದ ಯಾರು ಸಾಯ್ತಾರೆ ಅಂತ ಗೊತ್ತಾಗ್ತಿಲ್ಲ. ಮೊದ್ಲಿಂದಾನು ಮಾರ್ಟಿಷಿಯಾ ವೆನ್ಸ್ಡೇಗೆ ಹೇಳ್ತಾನೆ ಇದ್ಲು, ವಿಷನ್ ನ ನಂಬ್ಕೊಂಡಿರೋಕಾಗಲ್ಲ, ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ಅಂತ. ಈಗ ಟೈಲರ್ ಅವ್ರ ಅಮ್ಮ ಫ್ರಾಂಕಾಯ್ಸ್ ಟೈಲರ್ಗೆ ಈನಿಡ್ ನ ಸಾಯಿಸೋಕೆ ಬಿಡಲ್ಲ. ಅದಕ್ಕೆ ಅವಳೇನೋ ಸಾಯಲ್ಲ, ಆದ್ರೆ ಆಡಮ್ಸ್ ಫ್ಯಾಮಿಲಿನ ನಾಶ ಮಾಡೋಕೆ ಐಸಾಕ್ ಕಾಯ್ತಾ ಇದ್ದಾನೆ. ಹಾಗಾಗಿ ಈಗ ವಿಷನ್ ಅಲ್ಲಿ ಏನಾಯ್ತೋ ಅದು ಚೇಂಜ್ ಆಗಿ ಹೊಡೆದೋಗಿರೋ ಸಮಾಧಿಗಲ್ಲೂ ಕಾಣ್ತಾ ಇದೆ. ಮೊದ್ಲೇ ಹೇಳ್ದಂಗೆ ಐಸಾಕ್ಗೆ ವೆನ್ಸ್ಡೇ ಅವ್ರ ಅಪ್ಪ ಅಮ್ಮಂಗೆ ಏನೋ ಸಂಬಂಧ ಇದೆ. ಏನು ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡೋಣ. ಕೊನೆಯ 2 ಎಪಿಸೋಡ್ ನ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.